ನಮ್ಮ ಬಾಪೂಜಿ ಈ ಮಕ್ಕಳ ಆಸ್ಪತ್ರೆಯ ಮಕ್ಕಳ ತಾಯಿ ಅಂತಲೇ ಗುರುತಿಸಿಕೊಂಡಂತಹ ಡಾಕ್ಟರ್ ನಿರ್ಮಲಾ ಕೇಸರಿ ಮೇಡಮ್ ಅವರ ಹೆಸರು ನಾವು ನೆನಪಿಸ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಬೇಕಾಗಿದೆ. ಹಾಗೆ ಅವರು ಹಾಕಿದಂತಹ ದಾರಿಯಲ್ಲಿ ನಾವಿವತ್ತು ನಡೀತಾ ಇರೋದು. ಆ ಒಂದು ನಡೆಯೋದಕ್ಕೆ ಕಾರಣ, ಅದಕ್ಕೆ ಈ ಒಂದು ಹಿಂದಿನ ಕಾರಣ ಹಾಗೂ ಈ ಕಾರ್ಯಕ್ರಮದ ರೂವಾರಿ ಅಂತಲೇ ಹೇಳ್ಬೋದು. ನಮ್ಮ ಬಾಪೂಜಿ ಮಕ್ಕಳ ಆಸ್ಪತ್ರೆಯ ಡಾಕ್ಟರ್ ಗುರುಪ್ರಸಾದ್ ಸರ್, ನಿರ್ದೇಶಕರಾದಂತಹ ಡಾಕ್ಟರ್ ಗುರುಪ್ರಸಾದ್ ಸರ್ ಅವರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾರಿಗೂ ಡೆಂಗು ಬಗ್ಗೆ ಕಾಳಜಿ ಇಲ್ಲ. ಯಾವ ಸರ್ಕಾರಕ್ಕೂ ಯಾವ ಜನಪ್ರತಿನಿಧಿಗಳು ಈ ಕಾಯಿಲೆ ಬಗ್ಗೆ ಸ್ವಲ್ಪನೂ ಗಂಭೀರವಾದ ವಿಚಾರವಿಲ್ಲ. ನಾವು ಮಕ್ಕಳ ಡಾಕ್ಟರ್ ಇಲ್ಲಿ ಕೂತ್ಕೊಂಡಿದ್ದೀವಿ, ವಾರದಲ್ಲಿ 2-3 ಮಕ್ಕಳು ಡೆಂಗು ಬಂದಿರೋರನ್ನ ಕಳ್ಕೊಳ್ತಾ ಇದ್ದೀವಿ. ಜನರಲ್ ವಾರ್ಡ್ನಲ್ಲಿರೋ 60% 70% ಮಕ್ಕಳು ಬರೀ ಡೆಂಗು ಜ್ವರ. ನಿಮ್ಗೆ ಯಾವಾಗ ಪ್ಲೇಟ್ಲೆಟ್ 20,000 30,000 ಅಂದರೆ ಒಳಗೆ ಶುರು ಮಾಡಿಬಿಡ್ತೀರಿ. ಇದು ಒಂದು ಸಾಮಾನ್ಯ ದೃಷ್ಟಿನಲ್ಲಿ ನೋಡಿ ಅದು ಬರದಂತೆ ಸುಲಭವಾಗಿ ತಡೆಗಟ್ಟಂಥ ವಿಧಾನಗಳನ್ನು ಪಾಲಿಸೋದ್ರಿಂದ ನಮ್ಮ ಮಕ್ಕಳನ್ನ ಕಾಪಾಡ್ಬೋದು. ಸೊ ಇದನ್ನು ಹೇಗೆ ಕಂಡುಹಿಡಿಬೇಕು, ಹೇಗೆ ನಾವು ತಡೆಗಟ್ಟಬೇಕು ಅನ್ನೋ ವಿಚಾರಗಳನ್ನು ನಮ್ಮೊಡನೆ ಹಂಚಿಕೊಳ್ಳಲು ಮತ್ತೊಮ್ಮೆ ಡಾಕ್ಟರ್ ಉಷಾ ಅವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ಅವರಿಗೆ ಚಪ್ಪಾಳೆ ತಟ್ಟುವ ಮೂಲಕ ವೇದಿಕೆಗೆ ಆಹ್ವಾನಿಸ್ತೇನೆ. ಡಾಕ್ಟರ್ ಉಷಾ. ಮಳೆ ಬಂದ ತಕ್ಷಣ ಹಲವಾರು ನೆನಪುಗಳು ಗರಿಗೆದರ್ಕೊಳ್ತವೆ ಅಂತ ಕವಿಗಳು ವರ್ಣನೆ ಮಾಡಿದ್ದಾರೆ. ನಮ್ಮ ಚಲನಚಿತ್ರದ ಮಳೆ ಹುಡುಗ ಹುಡುಗಿಯರನ್ನು ಕೂಡ ನೆನಪಿಸ್ಕೊಳ್ದೆಲ್ಲ ಇರೋಕ್ಕಾಗೋದೇ ಇಲ್ಲ ಈ ಮಳೆಗಾಲದಲ್ಲಿ. ಕೆಲಸದ ಭರಾಟೆ, ಮಳೆ ಪಿರಿಪಿರಿ ಇವೆಲ್ಲದರ ನಡುವೆ ನಾವು ಸ್ವಲ್ಪ ಮೈ ಮರೆತರೂ ಕೂಡ ನಮ್ಮ ಮಕ್ಕಳನ್ನು ಹೊಡೆದು ಹಾಕುವಂತಹ ಒಂದು ಕಾಯಿಲೆ ಈ ಮಳೆಗಾಲದಲ್ಲಿ ಬೆನ್ನತ್ಕೊಂಡು ಬರುತ್ತೆ. ಇದೊಂದೇ ಅಲ್ಲ, ಮಳೆಗಾಲ ಬರ್ತಿದ್ದಂಗೆ ಸಾಲು ಸಾಲು ರೋಗಗಳನ್ನ ಹೊತ್ತು ತರುವ ಒಂದು ಅನೇಕ ಕಾಯಿಲೆಗಳಲ್ಲಿ ಡೆಂಗಿ ಜ್ವರ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಆದ್ದರಿಂದ ಇವತ್ತಿನ ದಿನ ನಾವೆಲ್ಲರೂ ಇಲ್ಲಿ ಡೆಂಗಿ ಜ್ವರ ಯಾವುದರಿಂದ ಬರುತ್ತೆ, ಹೇಗೆ ಹರಡುತ್ತೆ, ಅದನ್ನು ತಡೆಗಟ್ಟೋದು ಹೇಗೆ, ನಮ್ಮ ಜವಾಬ್ದಾರಿಗಳೇನು, ಇದೆಲ್ಲದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಈ ವೈರಸ್ ಹೇಗೆ ಹರಡುತ್ತದೆ, ಕಾಯಿಲೆ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಅನ್ನೋದನ್ನು ಗಮನಿಸಿದರೆ, ಇದು ಸೊಳ್ಳೆ ಕಡಿತದಿಂದ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಸೋಂಕು ತಗುಲುತ್ತದೆ. ಇದೊಂದು ಸೋಂಕು ರೋಗ, ಇನ್ಫೆಕ್ಷನ್. ಸೊ ಒಂದು ಸೊಳ್ಳೆ ಕಾಯಿಲೆ ಇರುವಂತಹ ಒಬ್ಬ ಮನುಷ್ಯನನ್ನು ಕಚ್ಚಿ ಮತ್ತೊಂದು ಆರೋಗ್ಯವಂತ ಮನುಷ್ಯನನ್ನು ಇನ್ನೊಂದು ಸಲ ಕಚ್ಚಿದಾಗ ಸೊಳ್ಳೆಯ ಮುಖಾಂತರ ಮೊದಲನೇ ರೋಗಿಯಿಂದ 2ನೇ ವ್ಯಕ್ತಿಗೆ ಡೆಂಗಿ ವೈರಸ್ ಪ್ರಸಾರ ಆಗ್ತದೆ. ಸೊ ಹೀಗೆ ಒಂದು ಸಲ ವೈರಸ್ ಟ್ರಾನ್ಸ್ಫರ್ ಆದಮೇಲೆ ಆರೋಗ್ಯವಂತ 2ನೇ ಮನುಷ್ಯ ಯಾರು ಸೊಳ್ಳೆಯನ್ನು ಕಚ್ಚಿಸ್ಕೊಂಡಿರ್ತಾರೋ ಅವರು ಕೂಡ ಡೆಂಗಿ ಜ್ವರದಿಂದ ಬಳಲಿಕ್ಕೆ ಶುರು ಮಾಡ್ತಾರೆ. ಸೊ ಇದು ಅತಿ ಸಾಮಾನ್ಯವಾದ ರೀತಿಯಲ್ಲಿ ಪ್ರಸಾರವಾಗುವಂಥದ್ದು. ಇದು ಬಿಟ್ಟರೆ ಗರ್ಭಿಣಿ ತಾಯಿಯಿಂದ ಮಗುವಿಗೆ ಗರ್ಭಾವಸ್ಥೆಯಲ್ಲೇ ಇದು ಸೋಂಕನ್ನು ಹೊಂದಬಹುದು. ಆವಾಗ ಸ್ವಲ್ಪ ಸಮಸ್ಯೆ ಆಗ್ತದೆ. ಅಂದರೆ ಅವಧಿಗೆ ಮುನ್ನವೇ ಹೆರಿಗೆ ಆಗುವುದು, ಪ್ರಿಮೆಚ್ಯೂರ್ ಬೇಬಿ ಆಗ್ಬೋದು, ಅಥವಾ ಹುಟ್ಟಿದಾಗ ಮಗುವಿನ ಜನನ ತೂಕ ಕಡಿಮೆ ಇರಬಹುದು. ಸೊ ಈ ರೀತಿಯೆಲ್ಲ ಸಮಸ್ಯೆಗಳು ಮಗುವಿನಲ್ಲಿ ಆಗ್ತವೆ. ಇದಲ್ಲದೇ ರಕ್ತದಾನ ಮತ್ತು ಅಂಗಾಂಗ ದಾನ, ಅಂದರೆ ಸೋಂಕು ಇರುವಂತಹ ವ್ಯಕ್ತಿಯಿಂದ ಗೊತ್ತಿಲ್ಲದೆ ರಕ್ತದಾನ ಅಥವಾ ಅಂಗದಾನವನ್ನು ಸ್ವೀಕರಿಸಿದಾಗ ಕೂಡ ರೋಗ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಈ ಕೊನೆಯ 2 ವಿಧಾನಗಳಿಗಿಂತ ಸೊಳ್ಳೆ ಕಡಿತದಿಂದ ಹರಡುವ ಡೆಂಗಿ ಜ್ವರನೇ ನಮ್ಮಲ್ಲಿ ಹೆಚ್ಚು ಸಾಮಾನ್ಯವಾಗಿ ಇರುವಂಥದ್ದು. ಇಷ್ಟೆಲ್ಲ ಸಮಸ್ಯೆ ಮಾಡೋ ರೀತಿಯಲ್ಲಿ ಸೊಳ್ಳೆ ಯಾಕೆ ನಮ್ಮನ್ನು ಕಡಿಬೇಕು? ಇರೋಕ್ಕಾಗಲ್ವಾ ಅದಕ್ಕೆ ಕಡಿದಲ್ಲೇ? ಅದು ಆರಾಮಾಗಿರ್ಬೋದು, ನಾವು ಚೆನ್ನಾಗಿರ್ಬೋದಲ್ವ. ಸೊಳ್ಳೆಗಳು ಬದುಕಿರೋದು ಹೂವಿನ ರಸ, ಹಣ್ಣಿನ ರಸದ ಮೇಲೇ. ಅವು ಕೂಡ ನಮ್ಮಂಗೆ ಹೂವಿನ ರಸವನ್ನು ಹೀರ್ಕೊಂಡು ಬದುಕ್ತವೆ. ಆದರೆ ಹೆಣ್ಣು ಸೊಳ್ಳೆಗೆ ಮಾತ್ರ ತನ್ನ ವಂಶವನ್ನು ಬೆಳೆಸಲಿಕ್ಕೆ, ಉತ್ಪತ್ತಿ ಮಾಡಬೇಕಾದಂತಹ ಮೊಟ್ಟೆಗಳನ್ನ ಇಡಲಿಕ್ಕೆ ಬೇಕಾದಂತಹ ಒಂದು ಸಂದರ್ಭದಲ್ಲಿ, ಅಂದರೆ ಓವ್ಯುಲೇಷನ್ ಪ್ರಕ್ರಿಯೆಗೆ ಅದಕ್ಕೆ ರಕ್ತ ಬೇಕು, ರಕ್ತದ ಊಟ ಬೇಕು. ಸೊ ಅಂತಹ ಓವ್ಯುಲೇಷನ್ ಸಂದರ್ಭದಲ್ಲಿ, ಆ ದಿನಗಳು ಹತ್ರ ಬಂದಂತಹ ಸಂದರ್ಭದಲ್ಲಿ ಸೊಳ್ಳೆ ಒಂದ ಮನುಷ್ಯನ ರಕ್ತವನ್ನು ಇಲ್ಲ ಪ್ರಾಣಿಗಳ ರಕ್ತವನ್ನು ಹೀರಿ ರಕ್ತದ ಊಟವನ್ನು ಮಾಡಿ ಅದರಲ್ಲಿ ತನ್ನ ವಂಶವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ನೋಡ್ತದೆ. ಆವಾಗ ಮಾತ್ರ ಅವು ಕಚ್ತವೆ. ಬಾಕಿಯಂತೆ ಗಂಡು ಸೊಳ್ಳೆ ಎಲ್ಲ ಹೂವಿನ ರಸ ಅಥವಾ ಹಣ್ಣಿನ ರಸದ ಮೇಲೆ ಹೀರಿ ಬದುಕ್ತಾ ಇರ್ತವೆ. ಸೊ ಹೀಗೆ ಎಲ್ಲ ಸೊಳ್ಳೆಗಳು ಡೆಂಗಿ ಜ್ವರವನ್ನು ಹರಡುವುದಿಲ್ಲ. ಈಡೀಸ್ ಈಜಿಪ್ಟೈ ಮತ್ತು ಈಡೀಸ್ ಆಲ್ಬೋಪಿಕ್ಟಸ್ ಅನ್ನುವಂಥ 2 ಸೊಳ್ಳೆಗಳು ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಡೆಂಗಿ ಜ್ವರವನ್ನು ಹರಡ್ತವೆ. ಅದರಲ್ಲೂ ಈಡೀಸ್ ಈಜಿಪ್ಟೈ ತುಂಬ ಸಾಮಾನ್ಯವಾಗಿ ರೋಗವನ್ನು ಹರಡ್ತದೆ. ನೀವಿಲ್ಲಿ ನೋಡ್ತಾ ಇದ್ದೀರಿ ಈಗ ಚಿತ್ರದಲ್ಲಿ, ಈ ಸೊಳ್ಳೆಯ ಕಾಲ ಮೇಲೆ ಬಿಳಿ ಮತ್ತು ಕಪ್ಪಗಿನ ಪಟ್ಟಿ ಪಟ್ಟಿ ಕಾಣುತ್ತೆ. ಅದಕ್ಕೆ ಇದನ್ನು ಟೈಗರ್ ಮಸ್ಕಿಟೋ ಅಂತ ಹೇಳ್ತೇವೆ. ಈ ಸೊಳ್ಳೆಯ ಬಗ್ಗೆ ಒಂದು ನೀವು ಗಮನದಲ್ಲಿಟ್ಕೋಬೇಕಾದಂಥ ಅಂಶ ಅಂದರೆ,
ಈ ಸೊಳ್ಳೆ ಹಗಲು ಹೊತ್ತಿನಲ್ಲಿ ಕಚ್ಚುವಂತಹ ಸೊಳ್ಳೆ. ಸಾಧಾರಣವಾಗಿ ನಾವೇನು ಮಾಡ್ತೀವಿ, ಮನೇಲಿದ್ದಾಗ ಮಲ್ಕೋಬೇಕಾದ್ರೆ ಎಲ್ಲ ಮುನ್ನೆಚ್ಚರಿಕೆ ತೊಗೋತೀವಿ, ಸೊಳ್ಳೆ ಪರದೆ ಹಾಕೋತೀವಿ, ಇಲ್ಲ ಜೋರಾಗಿ ಫ್ಯಾನ್ ಹಾಕೋತೀವಿ. ಸೊಳ್ಳೆ ಪರದೆ ಒಳಗೆ ಮಲ್ಕೊಳ್ಳೋಕ್ಕಾಗಲ್ಲ ನಮಗೆ ಅಂದರೆ, ಇಲ್ಲ ಸೊಳ್ಳೆ ಬತ್ತಿನೋ ಏನೋ ಹಚ್ಕೋತೀವಿ. ಆದರೆ ಈ ಸೊಳ್ಳೆ ಹಗಲು ಹೊತ್ತಿನಲ್ಲಿ ಕಚ್ಚುವಂತಹ ಸೊಳ್ಳೆ. ಸೊ ಇದು ಡೆಂಗಿ ಕಾಯಿಲೆ ಇರುವ, ಡೆಂಗಿ ಜ್ವರ ಇರುವಂಥ ಒಬ್ಬ ಮನುಷ್ಯನನ್ನು ಕಚ್ಚಿ ಮತ್ತೊಬ್ಬ ಮನುಷ್ಯನನ್ನು ಕಚ್ಚುವಾಗ ಇದು ವೈರಾಣುವನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತೆ. ಆದರೆ ಏನಾಗುತ್ತೆ ಇಲ್ಲಿ ಅಂತ ಅಂದರೆ, ಒಂದು ಸಲ ಸೋಂಕನ್ನು ಒಬ್ಬ ವ್ಯಕ್ತಿಯಿಂದ ಸೊಳ್ಳೆ ಪಡೆದ ನಂತರ ತನ್ನ ಜೀವನ ಪರ್ಯಂತ ಅದು ವೈರಸ್ಸನ್ನು ತನ್ನ ದೇಹದಲ್ಲಿ ಹೊಂದಿರುತ್ತೆ. ಅದು ವೈರಸ್ ಸೊಳ್ಳೆ ದೇಹದಿಂದ ಕ್ಲಿಯರ್ ಆಗೋದಿಲ್ಲ. ಹಾಗಾಗಿ ಒಂದು ಸಲ ಸೊಳ್ಳೆ ಸೋಂಕನ್ನು ಪಡೀತು ಅಂತ ಅಂದರೆ ಅದು ಬದುಕಿರುವ ತನಕ ಅದು ರೋಗವನ್ನು ಹರಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ನಂತರ ತನ್ನ ಮರಿಗಳಿಗೆ, ಮುಂದಿನ ತಲೆಮಾರಿನ ಸೊಳ್ಳೆಗಳಿಗೂ ಕೂಡ ಅದು ವೈರಾಣುವನ್ನು ಬಿಟ್ಕೊಡ್ತಾ ಹೋಗುತ್ತೆ. ಸೊ ಇದನ್ನು ನಾವು ಟ್ರಾನ್ಸ್ ಓವೇರಿಯಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ. ಸೊ ಹೀಗಾಗಿ ಒಂದು ಸೊಳ್ಳೆ ಒಂದು ಸಲ ಸೋಂಕನ್ನು ಪಡೀತು ಅಂದರೆ ಸೋಂಕು ಆಲ್ರೆಡಿ ಇರುವಂತಹ ಅನೇಕ ಸೊಳ್ಳೆಗಳನ್ನ ಅದು ಮತ್ತೆ ಮತ್ತೆ ಹುಟ್ಟಾಕ್ಬೋದು, ಮತ್ತು ತಾನು ಕೂಡ ಸಾಯೋತನ ಅದು ಡೆಂಗಿ ಜ್ವರವನ್ನು ಹರಡ್ತಾನೆ ಇರ್ತದೆ. ಇದು ನಾವು ಸೊಳ್ಳೆ ಬಗ್ಗೆ ತಿಳ್ಕೊಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಸೊಳ್ಳೆ ಮೊದಲು ಮೊಟ್ಟೆ ಇಡುತ್ತೆ. ಮೊಟ್ಟೆಯಿಂದ ಹೊರಗೆ ಬರೋದು ಲಾರ್ವಾ, ಮೊದಲನೇ ಹಂತ. ಅನಂತರ ಪ್ಯೂಪ ಆಗ್ತದೆ. ನಂತರ ರೆಕ್ಕೆ ಬಲಿತ ಸೊಳ್ಳೆಯಾಗಿ ನೀರಿನಿಂದ ಹೊರಗೆ ಹಾರೋಗ್ತದೆ ಅದು. ಸೊ ಇದಿಷ್ಟು ಎಲ್ಲಿ ನಡೀತದೆ ಈ ಸೊಳ್ಳೆಯ ಜೀವನ ಚಕ್ರ, ಅದರ ಸಂತಾನೋತ್ಪತ್ತಿ ಎಲ್ಲಿ ನಡೀತದೆ ಅಂದರೆ ನೀರಿನೊಳಗೆ ನಡೆಯುತ್ತೆ ಅದು. ಈ ಈಡಿಸ್ ಈಜಿಪ್ಟೈ ಅನ್ನೋ ಸೊಳ್ಳೆ ಸಾಧಾರಣವಾಗಿ ಚರಂಡಿ ನೀರುಗಳಲ್ಲಿರೋದಕ್ಕಿಂತ ಸ್ವಚ್ಛ ನೀರಿನಲ್ಲಿ ಇರೋದೇ ಜಾಸ್ತಿ. ಸ್ವಚ್ಛ ನೀರು ಎಲ್ಲಿರ್ತದೆ? ನಮ್ಮ ಮನೆಯ ಸುತ್ತಮುತ್ತ. ಮನುಷ್ಯರು ಅಥವಾ ಜಾನುವಾರುಗಳು ಎಲ್ಲಿ ಬದುಕ್ತವೆ ಅವರ ಸುತ್ತಮುತ್ತ ಈ ಒಳ್ಳೆ ನೀರು ಇರ್ತದೆ. ಸೊ ಇದು ಸೊಳ್ಳೆ ತಾನು ಹೇಗೆ ಮರಿ ಮಾಡುತ್ತೆ ಅನ್ನೋದರ ಉದ್ದೇಶ. ಈಗ ಈ ಚಿತ್ರವನ್ನು ತಾವೆಲ್ಲರೂ ಗಮನಿಸಬೇಕು. ಈ ಎಲ್ಲ ಅನೇಕ ನಂಬರ್ಗಳನ್ನ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ. ಇದೆಲ್ಲವೂ ನಿಮ್ಮ ಮನೆಗಳ ಸುತ್ತಲೂ ಇರುವಂಥ ಸಂದರ್ಭ ತಾನೆ, ಒಪ್ಕೋತೀರಾ ಎಲ್ಲರೂ? ಸೊ ಈ ಎಲ್ಲ ಜಾಗಗಳಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಹೆಚ್ಚಾಗಿರುತ್ತೋ ಅಥವಾ ಕಡಿಮೆ ಆಗಿರುತ್ತೋ ನೀರು ಶೇಖರಣೆ ಆಗೇ ಆಗ್ತದೆ ಈ ಸಂದರ್ಭಗಳಲ್ಲಿ. ಸೊ ಇಂಥ ಜಾಗಗಳನ್ನೇ ಈ ಈಡಿಸ್ ಈಜಿಪ್ಟೈ ಹುಡುಕೊಳ್ಳೋದು, ತನ್ನ ಸಂತಾನವನ್ನು ವೃದ್ಧಿಪಡಿಸ್ಕೊಳ್ಳೋದಕ್ಕೆ. ಇದು ಸರ್ವೇ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ನೋಡುವಂತಹ ಒಂದು ಚಿತ್ರಣ. ನೀವು ದಾವಣಗೆರೆಯಲ್ಲಿ ಯಾವುದೇ ರೋಡಿಗೆ ಹೋಗಿ ಒಂದು ರೋಡಿನ ಕಾರ್ನರಲ್ಲಾದರೂ ಇದು ಇದ್ದೇ ಇರುತ್ತೆ. ಸೊ ತೆಂಗಿನ ಚಿಪ್ಪು, ಎಳ್ನೀರು ಕುಡಿತೀವಿ, ಅಲ್ಲೇ ರೋಡ್ ಸೈಡಿಗೆ ಹಾಕಿ ಹೋಗ್ತೀವಿ ಎಲ್ಲರೂ. ಕಾರಲ್ಲಿ ಬರೋರು ಅಲ್ಲೇ ಹಾಕೋದು, ನಡ್ಕೊಂಡು ಹೋಗೋರು ಅಲ್ಲೇ ಹಾಕೋದು, ಬೈಕಲ್ಲಿ ಬರೋರು ಅಲ್ಲೇ ಹಾಕೋದು. ಸೊ ಒಡೆದವರು, ತೆಂಗಿನಕಾಯಿ ಒಡೆದವರು ಒಂದೊಂದು ಎತ್ತು ಹಾಕೋಕ್ಕಾಗಲ್ಲ, ಎಲ್ಲ ಒಂದು ಸತಿ ಯಾವಾಗೂ ತಗೊಂಡು ಹೋಗೋಣ ಅಂತ ಇಟ್ಕೊಂಡಿರ್ತಾರೆ. ತಗೊಂಡು ಹೋದರೆ ಸರಿ, ಅವ್ರು ತಗೊಂಡು ಹೋಗೋದ್ರೊಳಗೆ ಮಳೆ ಬಂತು ಅಂತ ಅಂದರೆ ಅದರೊಳಗೆಲ್ಲ ಚಿಪ್ಪಿನೊಳಗೆಲ್ಲ ನೀರು ತುಂಬಿಕೊಳ್ಳುತ್ತೆ. ಸೊಳ್ಳೆಗಳಿಗೆ ಒಂದು ರೀತಿಯ ಹಬ್ಬ ಇದು. ಮತ್ತು ಈ ಪಟ್ಟಣ ಪ್ರದೇಶ ಅಥವಾ ಮನೆ ಸುತ್ತಮುತ್ತ ಬಿಟ್ಟರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಭತ್ತದ ಗದ್ದೆ ಕೂಡ ಹೇರಳವಾಗಿ ನೀರು ಸಂಗ್ರಹಣೆ ಆಗುವಂತಹ ಒಂದು ಜಾಗ. ಅಲ್ಲಿ ಕೂಡ ಸೊಳ್ಳೆ ತನ್ನ ಸಂತಾನೋತ್ಪತ್ತಿಯನ್ನು ಹೆಚ್ಚಾಗಿ ಮಾಡಿಕೊಂಡಿರುತ್ತೆ. ಒಡೆದ ಬಾಟಲಿಗಳು, ಟಯರು, ಟ್ಯೂಬ್ಸು, ಟೀ ಕುಡಿತೀವಿ, ಸೈಡಿಗೆ ಹಾಗೆ ಒಗಸು ಹೋಗ್ತೀವಿ. ಸೊ ನಾವು ಕುಡಿಯೋ ಟೀ ಕಪ್ಪನ್ನು ಸರಿಯಾಗಿ ನಾವು ಹಾಕಲಿಲ್ಲ ಅಂದರೆ, ಕಸದ ಬುಟ್ಟಿಯಲ್ಲೋ ಅಥವಾ ಸರಿಯಾದ ರೀತಿಯಲ್ಲಿ ನಾವು ವಿಲೇವಾರಿ ಮಾಡಲಿಲ್ಲ ಅಂದರೆ ಆ ಟೀ ಕುಡಿಯೋ ಕಪ್ಪೇ ಒಂದು ಸೊಳ್ಳೆಯ ಸಂತಾನೋತ್ಪತ್ತಿಗೆ ತಾಣವಾಗಬಹುದು. ಹೂವಿನ ಕುಂಡಗಳು, ಕಾರಂಜಿ ಇರುವಂತಹ ಜಾಗಗಳು, ಇವೆಲ್ಲವೂ ಕೂಡ ನೀರಿನ ಶೇಖರಣೆ ಆಗುವುದರಿಂದ ಇವು ಸೊಳ್ಳೆಯ ಸಂತಾನೋತ್ಪತ್ತಿಗೆ ಬಹಳ ಪ್ರಶಸ್ತವಾದಂತಹ ಒಂದು ತಾಣಗಳು. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರೋದು ಏನಂದರೆ, ಮೊಟ್ಟೆ ಒಡೆದು ನಂತರ ಲಾರ್ವಾ ಹೊರಗೆ ಬಂದಾಗ ಈ ರೀತಿಯಾಗಿ ತಲೆ ಕೆಳಗಾಗಿ, ನೀರಿನ ಮೇಲ್ಮೈ ಕೆಳಗೆ ತಲೆ ಕೆಳಗಾಗಿ ನೇತಾಡ್ತಾ ಇರ್ತವೆ. ತುಂಬ ಚುರುಕಾಗಿ ಇವು ಓಡಾಡ್ಕೊಂಡಿರ್ತವೆ. ಇದಾದ ನಂತರ ಪ್ಯೂಪ ಆಗಿ ರೆಕ್ಕೆ ಬಲಿತ ಸೊಳ್ಳೆ ಹೊರಗೆ ಬರೋದು. ಸೊ ಒಂದೊಂದು ಸಲ ನಾವು ನೀರಲ್ಲಿ ಇರುವಂಥ ಕೆರೆನೋ ಬಾವಿನೋ ಹೀಗೆ ನೋಡ್ಕೊತ ನಿಂತಾಗ ನೀವು ಗಮನಿಸಿರ್ಬೋದು, ಅಲ್ಲಲ್ಲಿ ಸ್ವಲ್ಪ ಸಣ್ಣಗೆ ಬುಡು 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 ಅಂತ ಏನೋ ಹಿಂಗೆ ಓಡಾಡ್ದಂಗೆ ಅನಿಸ್ತಾ ಇರುತ್ತೆ. ಅವು ಏನಲ್ಲ, ಅದು ಸೊಳ್ಳೆ ಲಾರ್ವಾನೇ ಅಲ್ಲಿ ಓಡಾಡ್ಕೊಂಡಿರೋ ಅಂಥದ್ದು. ಹಾಗಾದರೆ ಸೊಳ್ಳೆಯನ್ನು ನಿಯಂತ್ರಣ ಮಾಡಿದರೆ ನಾವು ಈ ರೋಗವನ್ನು ಯಶಸ್ವಿಯಾಗಿ ತಡೆಗಟ್ಟಬಹುದು. ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋದ್ರಿಂದ ಬರೀ ಡೆಂಗಿ ಜ್ವರ ಅಷ್ಟೇ ಅಲ್ಲ, ಮೆದುಳು ಜ್ವರ, ಆನೆಕಾಲು ಜ್ವರ ಮತ್ತು ಚಿಕುನ್ಗುನ್ಯಾ, ಸೊ ಈ ರೀತಿಯಾಗಿ ಹಲವಾರು ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು. ಹಾಗಾಗಿ ಸೊಳ್ಳೆ ನಿಯಂತ್ರಣ ಕ್ರಮಗಳೇ ಈ ಕಾಯಿಲೆಯನ್ನು ತಡೆಗಟ್ಟುವಲ್ಲಿ ಹೆಚ್ಚು ಸೂಕ್ತವಾಗ್ತದೆ. ಯಾವ್ಯಾವ ರೀತಿಯಲ್ಲಿ ನಾವು ಕ್ರಮವನ್ನು, ಮುನ್ನೆಚ್ಚರಿಕೆಯನ್ನು ವಹಿಸಬಹುದು? ಮೊದಲನೇದಾಗಿ ಸೊಳ್ಳೆ ಕಚ್ಚುವಿಕೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ತಪ್ಪಿಸ್ಕೋಬೇಕು ಅಥವಾ ಅದರಿಂದ ದೂರ ಇರಬೇಕು. ಹಾಗೆ ಅದನ್ನು ಮಾಡೋದು, ಮಲಗುವಾಗ ಸೊಳ್ಳೆ ಪರದೆ ಉಪಯೋಗಿಸ್ಬೇಕು. ಮತ್ತು ಕಿಟಕಿ ಬಾಗಿಲುಗಳಿಂದ ಸೊಳ್ಳೆ ಒಳಗೆ ಬರ್ಬೋದು ಮನೆಯೊಳಗೆ. ಹಾಗಾಗಿ ಕಿಟಕಿ ಮತ್ತು ಬಾಗಿಲುಗಳಿಗೆ
ಪರದೆಯನ್ನು, ಸೊಳ್ಳೆ ಪರದೆಯನ್ನು ಅಳವಡಿಸ್ಕೋಬೇಕು ಅಥವಾ ಜಾಲರಿಗಳನ್ನು ಅಳವಡಿಸ್ಕೋಬೇಕು. ಸ್ವಯಂ ರಕ್ಷಣೆಗಾಗಿ ಸೊಳ್ಳೆ ಬತ್ತಿ ಹಚ್ಕೊಳ್ಳೋದು ಅಥವಾ ಲಿಕ್ವಿಡೇಟರ್ಸ್ ಬರುತ್ತೆ, ಅದನ್ನು ಹಾಕ್ಕೋಬೋದು. ಕ್ರೀಮ್ಸ್ ಹಾಕ್ಕೋಬೋದು, ಸ್ಪ್ರೇ ಬರ್ತವೆ, ಸ್ಪ್ರೇಗಳನ್ನ ಕೂಡ ಹಾಕ್ಕೋಬೋದು. ಚಿಕ್ಕ ಮಕ್ಕಳಿಗೆ ಬಟ್ಟೆ ಮೇಲೆ ಹಾಕೋದಕ್ಕೆ ಡ್ಯಾಬ್ ಆನ್ ಕೂಡ ಬರುತ್ತೆ, ರೋಲ್ ಆನ್ ಕೂಡ ಬರ್ತದೆ, ಅದನ್ನು ಕೂಡ ನಾವು ಬಳಸ್ಬೋದು. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಮಕ್ಕಳು ಆಟಕ್ಕೆ ಕಳಿಸಿದಾಗ ಅಥವಾ ಸ್ಕೂಲಿಗೆ ಕಳಿಸಿದಾಗ ಸಾಧ್ಯತೆ ಇದೆಯಾ ಇಲ್ವಾ? ಇದು ಸೊಳ್ಳೆ ಕಡಿಯುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮಕ್ಕಳಿಗೆ ಹಗಲಿನಲ್ಲಿ ತುಂಬು ತೋಳಿನ ಅಥವಾ ಮೈ ಮುಚ್ಚುವಂತಹ ಬಟ್ಟೆಗಳನ್ನ ಧರಿಸಿ ಕಳಿಸಿದರೆ ಸೊಳ್ಳೆ ಕಡಿತದಿಂದ ಎಷ್ಟೋ ಮಕ್ಕಳು ತಪ್ಪಿಸ್ಕೋತವೆ. ಇದು ಕೂಡ ಒಂದು ಸೊಳ್ಳೆ ಕಡಿತದಿಂದ ದೂರ ಇರುವಂತಹ ಒಂದು ಮುಂಜಾಗ್ರತಾ ಕ್ರಮ. ಇದೆಲ್ಲ ನೀವು ನೋಡ್ತಾ ಇದ್ದೀರಿ, ಮಾರ್ಕೆಟ್ನಲ್ಲಿ ತುಂಬ ಕಂಪನಿಗಳು ಲಭ್ಯವಿದ್ದಾವೆ. ಒಂದು ಯಾವುದೋ ಚಿತ್ರದ ಸ್ಯಾಂಪಲ್ ತಂದಿದ್ದೇನೆ, ಇದೇ ಕಂಪ್ನಿ ತೊಗೊಳ್ಳಿ ಅಂತ ನಾನೇನು ಹೇಳ್ತಾ ಇಲ್ಲ ನಿಮಗೆ, ನೀವು ಯಾವ ಕಂಪ್ನಿದು ಬೇಕಾದರೂ ತೊಗೋಬೋದು. ಸ್ಪ್ರೇ, ಮ್ಯಾಟ್ಸ್. ಕಚ್ಚುವಿಕೆ ತಪ್ಪಿಸ್ಕೊಳ್ಳೋದು ಒಂದು ರೀತಿ ಆದರೆ ಸೊಳ್ಳೆನ ಹೇಗೆ ನಿಯಂತ್ರಣ ಮಾಡೋದು? ಸೊಳ್ಳೆನೂ ಸ್ವಲ್ಪ ಮಟ್ಟಿಗೆ ಸೊಳ್ಳೆಗಳು ಇರದೇ ಇರೋ ಥರ ನೋಡಿಕೊಂಡ್ರೆ ನಮಗೆ ಕಚ್ಚೋದನ್ನು ಕಡಿಮೆ ಆಗುತ್ತೆ. ಸೊ ವಾರಕ್ಕೆ ಒಂದು ದಿನ, ಪ್ರತಿ ಶುಕ್ರವಾರ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವ ದಿನ. ಈ ಘೋಷವಾಕ್ಯವನ್ನು ನಮ್ಮ ಸರ್ಕಾರ ಈಗಾಗಲೇ ಕೊಟ್ಟಿದೆ, ಆದೇಶ ಹೊರಡಿಸಿದೆ, ಪ್ರತಿಯೊಬ್ಬರು ಪಾಲಿಸ್ರಿ ಅಂತೇಳಿ. ನಾವು ಇದನ್ನು ಪರಿಪಾಲನೆ ಮಾಡಬೇಕು ಅಷ್ಟೇ. ಇವತ್ತು ಯಾವ ವಾರ? ಗುರುವಾರ. ನಾಳೆ ಮಾಡ್ತೀರಿ ಎಲ್ಲರೂ? ಹೇಗೆ ಮಾಡೋದು? ನೀರು ನಿಂತರೆ ಸೊಳ್ಳೆ ಬರುತ್ತೆ, ಸೊಳ್ಳೆ ಇದ್ದರೆ ಡೆಂಗಿ ಬರುತ್ತೆ. ಸೊ ನಾವೇನು ನೋಡ್ಕೋಬೇಕಪ್ಪ ಅಂದರೆ ತುಂಬ ಸಿಂಪಲ್ಲು, ನೀರು ಎಲ್ಲಿ ನಿಲ್ಲದಂತೆ, ಶೇಖರಣೆಯಾಗದಂತೆ ನಾವು ನೋಡ್ಕೋಬೇಕು. ಅಷ್ಟು ನೋಡಿಕೊಂಡ್ರೆ ಡೆಂಗಿ ಜ್ವರವನ್ನು ನಾವು ಯಶಸ್ವಿಯಾಗಿ ತಡೆಗಟ್ಟಬಹುದು. ಮನೆಯ ಒಳಗೆ ಮತ್ತು ಮನೆಯ ಹೊರಗೆ, ಮನೆಯ ಸುತ್ತಮುತ್ತ ಎಲ್ಲೆಲ್ಲಿ ನಾವು ನೀರು ಶೇಖರಿಸಲಿಕ್ಕೆ ಅನೇಕ ಪರಿಕರಗಳನ್ನ ಇಡ್ತೇವೆ, ಸಾಮಾನುಗಳನ್ನ ಯೂಸ್ ಮಾಡ್ತೇವೆ, ಅದು ಮನೆ ಮೇಲಿನ ಓವರ್ ಹೆಡ್ ಟ್ಯಾಂಕ್ ಇರ್ಬೋದು, ಸಿಂಟೆಕ್ಸ್ ಟ್ಯಾಂಕ್ ಇರ್ಬೋದು, ಡೈನಿಂಗ್ ಟೇಬಲ್ ಮೇಲೆ ಇಡುವಂತಹ ಹೂಜಿ ಇರ್ಬೋದು, ಅಡುಗೆ ಮನೆಯಲ್ಲಿ ಇಟ್ಕೊಳ್ಳುವಂತಹ ಡ್ರಮ್ ಅಥವಾ ನೀರಿನ ತಪ್ಪಲೆ ಇರ್ಬೋದು, ಎಲ್ಲೆಲ್ಲಿ ನಾವು ನೀರು ಶೇಖರಣೆ ಮಾಡಿಸ್ಲಿಕ್ಕೆ ಈ ಸಾಮಾನುಗಳನ್ನ ಉಪಯೋಗಿಸ್ತೇವೆ, ಆ ಸಾಮಾನುಗಳನ್ನ ಆಗಿಂದಾಗ್ಗೆ ಕಡಿಮೆ ಅಂದರೆ ಕನಿಷ್ಠ ಅಂದರೆ ವಾರಕ್ಕೆ ಒಂದು ಸಲನಾದರೂ, ಅದಕ್ಕೆ ಸರ್ಕಾರ ಶುಕ್ರವಾರನಾದರೂ ಮಾಡಿ ಅಂತ ಹೇಳಿಕೊಟ್ಟಿದೆ. ಸೊ ವಾರಕ್ಕೆ ಒಂದು ಸಲ ಕನಿಷ್ಠ ನೀವು ಪದೇ ಪದೇ ತೊಳೆದು ಒರೆಸಿ ಒಣಗಿಸಿ ಸ್ವಚ್ಛವಾಗಿಟ್ಕೊಂಡು ಮತ್ತೆ ಹೊಸ ನೀರನ್ನು ತುಂಬಿಸ್ಕೊತೀರಿ ಅಂದರೆ ತುಂಬ ಸಂತೋಷ. ಖಂಡಿತವಾಗ್ಲೂ ನಮ್ಮ ಮನೆಗಳಲ್ಲಿ ಸೊಳ್ಳೆ ಬರೋದೇ ಇಲ್ಲ. ಸೊ ಈ ಸಾಮಾನುಗಳನ್ನೆಲ್ಲ ನೀರಿನಿಂದ ಖಾಲಿ ಮಾಡಿ ಒಣಗಿಸಿ ಹೊಸ ನೀರನ್ನು ತುಂಬಿ, ಕೆಲವೊಂದು ಕಂಟೈನರ್ಸ್ನ ನಾವು ಖಾಲಿ ಮಾಡೋಕ್ಕಾಗೋದೇ ಇಲ್ಲ, ಓವರ್ ಹೆಡ್ ಟ್ಯಾಂಕ್ನ ಎವ್ರಿ ವೀಕ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ಅವುಗಳನ್ನ ಮುಚ್ಚಿಡಬೇಕು. ಸೊಳ್ಳೆ ನೀರೊಳಗೆ ಹೋಗೋಕ್ಕಾಗಲ್ಲದೆ ಇರೋ ರೀತಿಯಲ್ಲಿ ಅವಕ್ಕೆ ಮುಚ್ಚಳವನ್ನು ನಾವು ಹೊಂದಿಸ್ಬೇಕು. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಕುಡಿದು ಎಸೆಯುವಂಥ ಬಾಟ್ಲಿಗೆ ಕೂಡ ಕ್ಯಾಪ್ ಹಾಕಿ ಎಸೆದಿದ್ದಾರೆ. ಇದು ಭಾಳ ಮುಖ್ಯ ಆಗುತ್ತೆ. ಎಷ್ಟು ಸತಿ ನಾವು ನೀರು ಖಾಲಿ ಮಾಡ್ತೀವಿ, ಮದುವೆ ಮನೆಯಲ್ಲಾಯಿತು, ಹೊರಗಡೆ ಹೋದಾಗ ಆಯಿತು, ಎಲ್ಲೋ ಕ್ಯಾಂಟೀನಲ್ಲಿ ಚಿಕ್ಕ ಬಾಟ್ಲ್ ತೊಗೋತೀವಿ, ಒಬ್ಬರೇ ಇದ್ದೀವಿ ಅಂತ ನೀರು ಕುಡಿತೀವಿ, ಹೊರಗೆ ಬರ್ತಾ ಸೈಡಲ್ಲಿ ಹಾಗೆ ಅದನ್ನು ಕ್ಯಾಪ್ ಎಲ್ಲೋ ಅಲ್ಲೇ ಒಳಗೆ ಉಳ್ಕೊಂಡು ಹೋಗಿರುತ್ತೆ. ಸೊ ಎಸೆಯುವಂಥ ಬಾಟ್ಲಿಗೂ ಕೂಡ ಅದನ್ನು ವಾಪಸ್ ಮುಚ್ಚಳವನ್ನು ಹಾಕಿ ಎಸೆಯಿರಿ ಅಂತ ಹೇಳಿ ಇವಾಗ ಸಲಹೆಯನ್ನು ನೀಡ್ತಾ ಇದ್ದಾರೆ. ಅದರೊಳಗಡೆ ನೀರು ಹೋಗೋದು ಇರಲಿ ಅಂತ ಹೇಳಿ. ನಮ್ಮ ಮನೆ ಸುತ್ತಮುತ್ತ ಸಣ್ಣ ಸಣ್ಣ ಪುಟ್ಟ ಗುಂಡಿ ಇದ್ದರೆ ಮುನ್ಸಿಪಾಲ್ಟಿಯವರೇ ಬಂದು ಮುಚ್ಚಬೇಕು ಅಂತೇನಿಲ್ಲ, ಅವ್ರು ಮಾಡಬೇಕು. ಹೌದು, ಅಕಸ್ಮಾತ್ ಅವ್ರೇನೋ ಮಾಡಲಿಲ್ಲ ಅಂತಂದರೆ ಇರುವಂಥ ಸಣ್ಣ ಪುಟ್ಟ ಗುಂಡಿಗಳನ್ನ ನಾವೇ ಮಣ್ಣಿಂದ ಮುಚ್ಚಿ ಅಲ್ಲಿ ನೀರು ನಿಂತ್ಕೊಳ್ಳದೆ ಇರೋ ಥರ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಮತ್ತು ನಾವು ಉಪಯೋಗಿಸಿ ಬಿಸಾಡುವಂತಹ ಅನೇಕ ತ್ಯಾಜ್ಯ ವಸ್ತುಗಳು, ವೇಸ್ಟನ್ನು ಈ ಚಿತ್ರದಲ್ಲಿ ತೋರಿಸುವ ಹಾಗೆ ನಾವೆಲ್ಲರೂ ಎಸೆಯೋದು. ದಿವಸ ಬೆಳಗ್ಗೆ ನಮ್ಮನೆ ಹಿಂದಿನ ರೋಡಲ್ಲಿ ಕರೆಕ್ಟಾಗಿ 7 ಗಂಟೆಗೆ ಮ್ಯೂಸಿಕ್ ಆನ್ ಆಗುತ್ತೆ. 7 ಗಂಟೆಗೆ ಒಂದು ಮ್ಯೂಸಿಕ್ ಆನ್ ಆಗುತ್ತೆ, 8 ಗಂಟೆಗೆ ಒಂದು ಮ್ಯೂಸಿಕ್ ಆನ್ ಆಗುತ್ತೆ. 8 ಗಂಟೆಗೆ ಆಗೋ ಮ್ಯೂಸಿಕ್ಕು ಹಿಂದ್ಗಡೆ ರೋಡಲ್ಲಿರೋ ದೇವಸ್ಥಾನದಿಂದ ಬರುತ್ತೆ. 7 ಗಂಟೆಗೆ ಆನ್ ಮಾಡೋ ಮ್ಯೂಸಿಕ್ಕು ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಿ ಅಂತ ಶುರು ಆಗುತ್ತೆ. ಅದು ಅವ್ರು ಹೇಳ್ತಾನೆ ಇರ್ತಾರೆ, ದಿವಸ ಬೆಳಗ್ಗೆ ನಮ್ಮೆಲ್ಲರ ಕಿವಿಗೆ ಬಡ್ದು ಹೇಳ್ತಾ ಇರ್ತಾರೆ. ಎಷ್ಟು ಜನ ಇದ್ರ ಬಗ್ಗೆ ಆಸಕ್ತಿ ವಹಿಸ್ತಾರೆ? ಈ ರೀತಿಯಾಗಿ ಎಲ್ಲಿ ಬೇಕಂದ್ರಲ್ಲಿ ಹೆಂಗೆ ಬೇಕೋ ಹಾಗೆ ಎಸೆಯೋದು ಬೇಡ. ಅದನ್ನು ಅಚ್ಚುಕಟ್ಟಾಗಿ ಹೇಗೆ ನಮಗೆ ಸಲಹೆ ಸೂಚನೆಗಳನ್ನ ನೀಡಿರ್ತಾರೆ ಆ ರೀತಿಯಾಗಿ ನಾವು ತ್ಯಾಜ್ಯವನ್ನು ವಿಲೇವಾರಿ ಮಾಡಿದ್ರೆ ಸೊಳ್ಳೆಗಳ ಆಶ್ರಯ ತಾಣ ಆಗೋದಿಲ್ಲ ನಮ್ಮ ಮನೆ ಮತ್ತು ಮನೆಯ ಪರಿಸರ. ಇನ್ನು ಮುಂದೆ ತೆಗೆದುಕೊಳ್ಬೇಕಾದಂಥ ಇನ್ನೊಂದು ಕ್ರಮ ಅಂತ ಅಂದರೆ, ಕೆಲವೊಂದು ಜಾಗಗಳಲ್ಲಿ ಸೊಳ್ಳೆ ಬರೋದನ್ನು ಅಥವಾ ಆ ಜಾಗಗಳನ್ನ ಸೊಳ್ಳೆ ಬರೋದು ತಪ್ಸೋಕ್ಕಾಗಲ್ಲ, ಅಥವಾ ನಾವು ಅದನ್ನು ಪದೇ ಪದೇ ಹೋಗಿ ತಿಕ್ಕಿ ತೊಳೆಯೋದಕ್ಕಾಗೋದಿಲ್ಲ. ಅಂತಹ ಜಾಗಗಳಿಗೆ ಕೀಟನಾಶಕಗಳ ಸಿಂಪಡಣೆ ಮಾಡಬೇಕು.
ಹೊಗೆಯನ್ನು ಬಿಟ್ಟು ಫಾಗಿಂಗ್ ಕೂಡ ಮಾಡ್ಬೋದು ಅಥವಾ ದ್ರವ ಕೀಟನಾಶಕವನ್ನು ಸಿಂಪಡಿಸ್ಬೋದು. ಈ ರೀತಿಯಾಗಿ ನಿಯಮಿತವಾಗಿ 15 ದಿನಕ್ಕೊಂದ್ಸಲನೋ ಅಥವಾ ತಿಂಗಳಿಗೆ ಒಂದ್ಸಲನೋ ಆ ಜಾಗದ ಏರಿಯಾ ಮೇಲೆ ನೋಡಿಕೊಂಡು ನೀವು ಅವರನ್ನು ಕರೆಸಿ ಕೀಟನಾಶಕವನ್ನು ಸಿಂಪಡಣೆ ಮಾಡ್ಬೋದು. ಈ ಕಾರ್ಯಕ್ರಮವನ್ನು ಮುನ್ಸಿಪಾಲಿಟಿಯವರು ಮಾಡ್ತಾಯಿದ್ದಾರೆ, ರೆಗ್ಯುಲರ್ ಆಗಿ ಕಾರ್ಪೊರೇಷನ್ ಅವರು ಮಾಡ್ತಾಯಿದ್ದಾರೆ. ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಭತ್ತದ ಗದ್ದೆಯಲ್ಲಿ ನೀರು ಹೆಚ್ಚಾಗಿ ಶೇಖರಣೆ ಆಗೋದ್ರಿಂದ ಅಂತಹ ಜಾಗಗಳಲ್ಲಿ ಲಾರ್ವಾಹಾರಿ ಮೀನುಗಳು, ಅಂದರೆ ಸೊಳ್ಳೆ ಮೊಟ್ಟೆ ಒಡೆದು ಲಾರ್ವಾ ಹೊರಗೆ ಬರುತ್ತಲ್ಲ, ಆ ಲಾರ್ವಾವನ್ನು ತಿಂದು ಬದುಕುವಂತಹ ಮೀನುಗಳಿದ್ದಾವೆ. ಸೊ ಅಂತಹ ಮೀನುಗಳನ್ನು ಭತ್ತದ ಗದ್ದೆಯಲ್ಲಿ ಸಾಕಣೆ ಮಾಡ್ಬೋದು. ಎರಡೂ ಕೆಲಸ ಆಗುತ್ತೆ. ಇದಕ್ಕೊಂದು ಫಾರ್ಮಿಂಗ್ ಇದೆ, ಅದಕ್ಕೆ ಇಂಟಗ್ರೇಟೆಡ್ ಫಿಶರಿ ಆ್ಯಂಡ್ ಪ್ಯಾಡಿ ಫಾರ್ಮಿಂಗ್ ಅಂತಲೂ ಕರೀತಾರೆ. ಸೊ ಎರಡನ್ನೂ ಒಟ್ಟೊಟ್ಟಿಗೆ ಮಾಡಿದ್ರೆ ಸೊಳ್ಳೆಯಿಂದನೂ ತಪ್ಪಿಸ್ಕೋಬೋದು, ಭತ್ತನೂ ಬೆಳಿಬೋದು, ಫಿಶರಿನೂ ಮೀನು ಸಾಕಾಣಿಕೆನೂ ಮಾಡ್ದಂಗೆ ಆಗುತ್ತೆ. ಸೊ ಇದು ಒಂದು ಉದಾಹರಣೆ ತೋರಿಸ್ಲಿಕ್ಕೆ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇತ್ತೀಚೆಗೆ ಸರ್ಕಾರದ ವತಿಯಿಂದ ಆರೋಗ್ಯ ಕಾರ್ಯಕರ್ತೆಯರು ಅಥವಾ ಆಶಾ ಕಾರ್ಯಕರ್ತೆಯರು ಕೂಡ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆಯನ್ನು ಮಾಡ್ತಾರೆ. ಅಂದರೆ ಒಂದು ಮನೆಯಲ್ಲಿ ಎಷ್ಟು ನೀರು ಕಲೆಕ್ಟ್ ಮಾಡಿಡುವಂತಹ ಪರಿಕರಗಳಿವೆ, ಅದರಲ್ಲಿ ಎಷ್ಟು ಸಾಮಾನುಗಳಲ್ಲಿ ಈಗಾಗಲೇ ಸೊಳ್ಳೆ ಮೊಟ್ಟೆ ಇತ್ತು, ಅವರ ಇಟ್ಟಂತಹ ನೀರು ತುಂಬಿರುವಂಥ ಬ್ಯಾರಲ್ನ ಸುತ್ತ ಯಾವ್ಯಾವ ಸಾಮಾನು, ಎಷ್ಟು ಸಾಮಾನುಗಳು ಸುತ್ತ ಈಗಾಗಲೇ ಸೊಳ್ಳೆಗಳಿದ್ವು, ಈ ಎಲ್ಲ ಸಮೀಕ್ಷೆಯನ್ನು ಅವರು ಮನೆಗೆ ಭೇಟಿ ನೀಡಿ ಮಾಡ್ತಾರೆ. ಈ ಕೆಲಸ ಮಾಡೋದಕ್ಕೆ ಅವರು ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಅಸಡ್ಡೆ ಮಾಡಬೇಡಿ, ಇದು ನಿಮ್ಮೆಲ್ಲರ ಒಳ್ಳೆಯದಕ್ಕೋಸ್ಕರ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಅವರಿಗೆ ಸಹಕಾರವನ್ನು ನೀಡಿ. ಅವರು ಅದನ್ನು ನೋಡಿ ನಿಮಗೆ ಸಲಹೆಯನ್ನು ಕೊಡ್ತಾರೆ. ಆ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಅವರು ಸಹಾಯ ಮಾಡಲಿಕ್ಕೆ ಬಂದಂತಹ ಕಾರ್ಯಕರ್ತೆಯರು ಡ್ರಮ್ಮನ್ನು ಕೂಡ ಶುಕ್ರವಾರದ ದಿನ ಖಾಲಿ ಮಾಡಿಸಿ ಅದನ್ನು ತೊಳೆಸಿ ಡ್ರೈ ಮಾಡಿಸಿ ಇಟ್ಟು ಹೋಗಿರ್ತಾರೆ. ಮರುದಿನ ಇವರು ಮತ್ತೆ ಹೊಸ ನೀರನ್ನು ತುಂಬ್ಕೋಬೇಕು. ಸೊ ಈ ರೀತಿಯಾಗಿ ನಿಮಗೆ ಸಹಾಯ ಮಾಡಲಿಕ್ಕೆ ಬಂದಂತಹ ಈ ಆರೋಗ್ಯ ಕಾರ್ಯಕರ್ತರನ್ನು ನೀವು ದಯವಿಟ್ಟು ಗಂಭೀರವಾಗಿ ತಗೊಂಡು ಅವರಿಗೆ ಸಹಕಾರವನ್ನು ನೀಡಿ. ಬಸ್ ಡಿಪೋ, ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ಸಾಕಷ್ಟು ಜಾಗಗಳಲ್ಲಿ ನೀರು ಶೇಖರಣೆ ಆಗುವಂತಹ ಒಂದು ಸಂದರ್ಭ ಇರುತ್ತೆ. ಅವುಗಳನ್ನೆಲ್ಲ ಸ್ವಚ್ಛ ಮಾಡಿಸುವಂತಹ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಈಗಾಗಲೇ ನಡೀತಾ ಇದೆ. ಮತ್ತು ಇನ್ನೊಂದು ಸಲಹೆ ಅಂತ ಅಂದರೆ, ಡೆಂಗಿ ಜ್ವರದಿಂದ ಈಗಾಗಲೇ ಬಳಲ್ತಾ ಇರೋರು ಮನೆಯಲ್ಲಿ ವಿಶ್ರಾಂತಿಯನ್ನು ಪಡಿಬೇಕು. ಅವಸರಪಟ್ಟು ಆತುರಪಟ್ಟು ಭಯಕ್ಕೆ ಬಿದ್ದು ಕೆಲಸಕ್ಕೆ ಓಡಾಡೋದು ಬೇಡ. 2 ಕಾರಣ ಇದೆ. ಒಂದು, ಕಾರ್ಯಸ್ಥಳದಲ್ಲಿ ಕೂಡ ರೋಗ ಹರಡಬಹುದು ಸೊಳ್ಳೆ ಕಚ್ಚೋದ್ರಿಂದ. ಇನ್ನೊಂದು, ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕಾದ ನಿಮ್ಮ ಜವಾಬ್ದಾರಿ. ಮೊದಲ ಹಂತದಲ್ಲಿದ್ದಾಗೆ ನಾವು ಹೆಚ್ಚಿನ ವಿಶ್ರಾಂತಿಯನ್ನು ಪಡೆದು ಡಾಕ್ಟರ್ ಸಲಹೆ ಪಡೆದ್ರೆ ತೀವ್ರ ಸ್ವರೂಪದ ಡೆಂಗಿ ಆಗೋದನ್ನು ತಪ್ಪಿಸ್ಬೋದು. ಯಥೇಚ್ಛವಾಗಿ ದ್ರವಾಹಾರವನ್ನು ಸೇವಿಸಬೇಕು. ಲಿಕ್ವಿಡ್ ಡಯಟ್ ಸಾಧಾರಣವಾಗಿ ವೈದ್ಯರು ಸಲಹೆ ಮಾಡ್ತಾರೆ. ಅದು ಹಣ್ಣಿನ ರಸ ಇರ್ಬೋದು, ರವೆ ಗಂಜಿ, ಹೆಸರುಬೇಳೆ ಪಾಯಸ, ತೆಳ್ಳಗೆ ಮಾಡಿದಂತಹ ರವೆದು ಉಪ್ಪಿಟ್ಟು, ಈ ರೀತಿಯಾದಂಥ ದ್ರವಾಹಾರವನ್ನು ಹೆಚ್ಚಾಗಿ ಸೂಪ್, ತರಕಾರಿ ಸೂಪು ಅಥವಾ ಬೇಳೆ ಸೂಪು ಇವನ್ನೆಲ್ಲ ಯಥೇಚ್ಛವಾಗಿ ತಗೊಳ್ಳಿ. ಬಹಳ ಮುಖ್ಯವಾದದಂದರೆ ವೈದ್ಯರ ಸಲಹೆ ಮೇರೆಗೆ ಔಷಧಿಯನ್ನು ಕಾಲಕ್ಕೆ ನಿಯಮಿತವಾಗಿ ಸರಿಯಾಗಿ ಸೇವಿಸಬೇಕು. ನಮ್ಮ ಸುತ್ತಮುತ್ತಲಿನ, ಬರೀ ಮನೆ ಅಷ್ಟೇ ಅಲ್ಲ, ನಮ್ಮ ಸುತ್ತಲಿನ ನಮ್ಮ ಊರಲ್ಲಿರುವಂತಹ ಪರಿಸರದ ನೈರ್ಮಲ್ಯತೆಯನ್ನು ಕೂಡ ನಾವು ಕಾಪಾಡ್ಕೋಬೇಕು. ಇದರಿಂದಾಗಿ ಇಡೀ ಪಟ್ಟಣವನ್ನು ಅಥವಾ ಇಡೀ ಹಳ್ಳಿಯನ್ನು ನಾವು ಸೊಳ್ಳೆಯಿಂದ ಮುಕ್ತಗೊಳಿಸ್ಬೋದು. ಏನು ಮಾಡಬೇಡ್ರಿ, ಅದು ಕೂಡ ಇಂಪಾರ್ಟೆಂಟ್. ಇಷ್ಟು ತನಕ ಅದು ಮಾಡಿರಿ ಇದು ಮಾಡಿರಿ ಅಂತ ಹೇಳ್ತಾ ಇದ್ವಿ ನಾವು. ಏನನ್ನು ಮಾಡಬಾರ್ದು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಜ್ವರ ಇರಲಿ ನಿರ್ಲಕ್ಷ್ಯ ಮಾಡಬೇಡಿ, ಸ್ವಯಂ ಚಿಕಿತ್ಸೆ ಬೇಡ. ತಡ ಮಾಡದೆ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಭೇಟಿ ಮಾಡಿ ವೈದ್ಯರ ಸಲಹೆಯನ್ನು ಪಡೆದು ಸೂಕ್ತವಾದ ಚಿಕಿತ್ಸೆ ತಗೊಳ್ಳಿ. ಸಾಧಾರಣ ಡೆಂಗಿ ಜ್ವರ ಇದ್ದು ನಿಮ್ಮಲ್ಲಿ ತೀವ್ರತರವಾದಂಥ ಸಮಸ್ಯೆಗಳು ಇರಲಿಲ್ಲ ಅಂದರೆ ನೀವಾಗಿಯೇ ನೀವು ಆಸ್ಪತ್ರೆಗೆ ಸೇರೋದಕ್ಕೆ ಒತ್ತಾಯ ಕೂಡ ಮಾಡಬೇಡಿ. ಅವ್ರು ಹೇಳಿದಂಗೆ ಮನೆಯಲ್ಲೇ ನೀವು ವಿಶ್ರಾಂತಿ ತಗೊಳ್ಬೋದು. ನೆನಪಿರಲಿ, ಶೀಘ್ರ ಪತ್ತೆ ತ್ವರಿತ ಚಿಕಿತ್ಸೆ ಒಂದು ಕಡೆ ಆದರೆ, ನೀರು ನಿಲ್ಲದಂತೆ ಎಚ್ಚರವಹಿಸಿ ಡೆಂಗಿ ಜ್ವರದಿಂದ ಪಾರಾಗಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಬನ್ನಿ ಎಲ್ಲರೂ ಕೈ ಜೋಡಿಸಿ ಇದನ್ನು ಯಶಸ್ವಿಯಾಗಿ ಮಾಡೋಣ. ಹಾಗಾದರೆ ಈಗ ಡೆಂಗಿ ಜ್ವರದ ರೋಗದ ಲಕ್ಷಣಗಳೇನು? ಡೆಂಗಿ ಸೋಂಕು ಉಂಟಾದ ನಂತರ ಕೆಲವರಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ದಲೇ ಇರಬಹುದು. ಇನ್ನು ಕೆಲವು ರೋಗಿಗಳಲ್ಲಿ ಕಾಯಿಲೆಯ ಲಕ್ಷಣಗಳು ಕಾಣಿಸ್ಕೋತವೆ. ಇದನ್ನು ನಾವು ಸಿಂಪ್ಟಮ್ಯಾಟಿಕ್ ಆ್ಯಂಡ್ ಎಸಿಂಪ್ಟಮ್ಯಾಟಿಕ್ ಅಂತ ಕರಿತೇವೆ. ಈಗ ರೋಗ ಲಕ್ಷಣಗಳು ಕಾಣಿಸ್ಕೊಂಡಾಗ
ಸುಮಾರು ಬೇರೆ ಬೇರೆ ರೀತಿಯಲ್ಲಿ ಕೂಡ ಇದು ಕಾಣಿಸ್ಕೋಬೋದು. ಸಾಧಾರಣವಾಗಿ ಉಂಟಾಗುವಂತಹ ಡೆಂಗಿ ಜ್ವರವನ್ನು ನಾವು ಕ್ಲಾಸಿಕಲ್ ಡೆಂಗಿ ಅಥವಾ ಡೆಂಗಿ ಜ್ವರ ಅಂತ ಕರಿತೇವೆ. ಇನ್ನು ಕೆಲವರಲ್ಲಿ ಇದು ತೀವ್ರ ಡೆಂಗಿಯಾಗಿ ಕಾಣಿಸ್ಕೊಳ್ಬೋದು, ಅಂದರೆ ಸಿವಿಯರ್ ಡೆಂಗಿಯಾಗಿ ಇದು ಕಾಣಿಸ್ಕೋಬೋದು. ಈಗ ಸಾಧಾರಣವಾದ ಗುಣಲಕ್ಷಣಗಳು ಇರುವಂತಹ ಜನರಲ್ಲಿ ಕೆಲವೊಬ್ಬರಲ್ಲಿ ವಾರ್ನಿಂಗ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅಂದರೆ ಎಚ್ಚರಿಕೆ ಲಕ್ಷಣಗಳು ಇದ್ದಿರಬಹುದು, ಇನ್ನು ಕೆಲವರಲ್ಲಿ ಎಚ್ಚರಿಕೆ ಲಕ್ಷಣಗಳು ಇಲ್ದಲೆ ಹಾಗೆ ಸಾಧಾರಣವಾದಂತಹ ಗುಣಲಕ್ಷಣಗಳು ಇರ್ಬೋದು. ಸೊ ಈ ರೀತಿಯಾಗಿ ವಿವಿಧ ಥರನಾಗಿ ನಾವು ಡೆಂಗಿ ರೋಗಿಗಳನ್ನು ವಿಂಗಡಿಸ್ಬೋದು. ತೀವ್ರ ಡೆಂಗಿಯಲ್ಲಿ ಏನಾಗುತ್ತೆ ಅಂತ ಅಂದರೆ ರಕ್ತಸ್ರಾವವಾಗುತ್ತೆ. ಅದನ್ನು ನಾವು ಡೆಂಗಿ ರಕ್ತಸ್ರಾವ ಅಥವಾ ಹೆಮೊರೇಜಿಕ್ ಫೀವರ್ ಅಂತ ಕರೀತೇವೆ. ಡೆಂಗಿ ಶಾಕ್ ಸಿಂಡ್ರೋಮ್, ಆನಂತರ ದೇಹದ ಒಳ ಅಂಗಗಳ ದುರ್ಬಲತೆ, ಅಂದರೆ ಲಿವರ್ ಅಥವಾ ಇನ್ಯಾವುದೇ ಮುಖ್ಯ ಅಂಗಗಳ ಕಾರ್ಯಸ್ಥಿತಿ ಕೆಟ್ಟು ಹೋಗಬಹುದು, ದುರ್ಬಲಗೊಳ್ಳಬಹುದು. ಸೊ ಈ ರೀತಿಯಾಗಿ 3 ರೀತಿಯಲ್ಲಿ ತೀವ್ರ ಥರನಾದಂಥ ಡೆಂಗಿ ಅಥವಾ ಸಿವಿಯರ್ ಡೆಂಗಿ ಕ್ಲಿನಿಕಲ್ ವೆರೈಟೀಸ್ ಉಂಟಾಗುತ್ತೆ. ಈಗ ಸಾಧಾರಣವಾದಂಥ ಡೆಂಗಿ ಆದಾಗ ಏನಾಗುತ್ತೆ, ಇದ್ದಕ್ಕಿದ್ದಂತೆ ತೀವ್ರವಾದಂಥ ಜ್ವರ ಬರೋದು, ಸಡನ್ನಾಗಿ ಹೈ ಫೀವರು, ತಲೆನೋವು, ಮೈಕೈ ನೋವು, ಕಣ್ಣಿನ ಹಿಂಭಾಗದಲ್ಲಿ ನೋವು, ವಾಕರಿಕೆ ಅಥವಾ ಕೆಲವರಲ್ಲಿ ವಾಂತಿ ಕೂಡ ಆಗ್ಬೋದು. ಸೊ ಈ ರೀತಿಯಾಗಿ ಮತ್ತು ಚರ್ಮದ ಮೇಲೆ ಅಲ್ಲಲ್ಲಿ ಕೆಂಪು ಕೆಂಪು ಗಂಧೆಗಳು, ರ್ಯಾಷಸ್ ಅಂತ ಕರಿತೇವೆ. ಸೊ ಇವು ಕೂಡ ಉಂಟಾಗ್ತವೆ. ಸೊ ಈ ಗುಣಲಕ್ಷಣಗಳು ಕೆಲವರಲ್ಲಿ ಇಷ್ಟೇ ಇರಬಹುದು ಅಥವಾ ಇನ್ನು ಕೆಲವರಲ್ಲಿ ವಾರ್ನಿಂಗ್ ಸಿಂಪ್ಟಮ್ಸ್ ಆಗಿ ಮುಂದುವರಿದ ಹಂತಕ್ಕೆ ಇವು ಹೋಗ್ಬೋದು. ಹಾಗಾದರೆ ವಾರ್ನಿಂಗ್ ಸಿಂಪ್ಟಮ್ಸ್ ಅಂದರೆ ಏನು, ಯಾವ್ಯಾವ ಸ್ವಲ್ಪ ಎಚ್ಚರಿಕೆ ಉಳ್ಳಂತಹ ಲಕ್ಷಣಗಳು ಉಂಟಾಗಬಹುದು ಈ ಡೆಂಗಿ ಜ್ವರದಲ್ಲಿ? ವಾಂತಿ ವಿಪರೀತವಾಗಿರುವುದು, ಹೊಟ್ಟೆ ನೋವು ಸತತವಾಗಿ ಮತ್ತು ಬಹಳ ತೀವ್ರವಾಗುವುದು, ತಲೆ ಸುತ್ತು ಬರೋದು, ಜಾಸ್ತಿ ಏನು ಕೆಲಸ ಮಾಡೋಕ್ಕಾಗಲ್ಲ, ತನ್ನನ್ನು ತಾನು ಯಾವುದರಲ್ಲೂ ತೊಡಗಿಸ್ಕೊಳ್ಳೋಕ್ಕಾಗಲ್ಲದೆ ಇರುವಂತಹ ಮನಸ್ಥಿತಿ, ಜಡತ್ವ ಅಂತ ಹೇಳ್ತೇವೆ. ಅಥವಾ ಇನ್ನು ಕೆಲವರು ಚಡಪಡಿಕೆ, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು, ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಆಗೋದು. ಸೊ ಈ ಎಲ್ಲವನ್ನು ನಾವು ವಾರ್ನಿಂಗ್ ಸಿಂಪ್ಟಮ್ಸ್. ಇದಿಷ್ಟು ಕೂಡ ಡೆಂಗು ಜ್ವರದಲ್ಲಿ ಹಲವರಲ್ಲಿ ಉಂಟಾಗ್ತದೆ, ಇನ್ನು ಕೆಲವರಲ್ಲಿ ಉಂಟಾಗೋದಿಲ್ಲ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಕೆಂಪು ಕೆಂಪು ಸಣ್ಣ ಸಣ್ಣ ಬಕ್ಕೆಗಳ ಥರ, ಇದನ್ನೇ ನಾವು ರ್ಯಾಶ್ ಅಂತ ಕರಿತೇವೆ. ಇದು ಕೂಡ ಕ್ಲಾಸಿಕಲ್ ಡೆಂಗಿ ಫೀವರ್ನ ಕೆಲವೊಂದು ರೋಗಿಗಳಲ್ಲಿ ಉಂಟಾಗತ್ತೆ. ಇನ್ನು ಡೆಂಗಿ ರಕ್ತಸ್ರಾವ ಇರುವಂತಹ ರೋಗಿಗಳಲ್ಲಿ ಯಾವ ಥರನಾಗಿ ಇದು ಕಾಣಿಸ್ಕೊಳ್ಬಹುದು? ಈ ರೋಗಿಗಳಲ್ಲಿ ಅಲ್ಲಲ್ಲಿ ರಕ್ತಸ್ರಾವವಾಗುತ್ತೆ, ಕಣ್ಣಿನಲ್ಲಿ ರಕ್ತಸ್ರಾವ, ಮೂಗಿನಲ್ಲಿ, ಒಸಡಿನಲ್ಲಿ, ಅಥವಾ ಡಾಂಬರ್ನಂತಹ ಮಲವಿಸರ್ಜನೆ, ಮತ್ತು ಚರ್ಮದಲ್ಲಿ ಕೂಡ ಅಲ್ಲಲ್ಲಿ ರಕ್ತಸ್ರಾವವಾಗುತ್ತೆ. ಕೆಲವರಲ್ಲಿ ರಕ್ತ ವಾಂತಿ ಕೂಡ ಮಾಡ್ಕೊಳ್ತಾರೆ. ಇನ್ನು ಈ ಚಿತ್ರದಲ್ಲಿ ನೀವು ನೋಡ್ತಿರೋ ಹಾಗೆ ಕಣ್ಣಿನಲ್ಲಿ ರಕ್ತಸ್ರಾವ ಆಗಿರುವಂಥದ್ದು ಮತ್ತು ಚರ್ಮದ ಮೇಲೆ, ಚರ್ಮದ ತಳಭಾಗದಲ್ಲಿ ರಕ್ತಸ್ರಾವವಾಗಿ ಅದು ನಂತರ ಬಣ್ಣಗೆಟ್ಟು ಬಹಳ ತೀವ್ರವಾದಂತಹ ಒಂದು ನೋಟವನ್ನು ಕೊಡುತ್ತೆ ಅದು ಚರ್ಮಕ್ಕೆ. ನಂತರ ಡೆಂಗಿ ಶಾಕ್ ಸಿಂಡ್ರೋಮ್, ಇದು ಸ್ವಲ್ಪ ಮುಂದುವರಿದಂತಹ ಹಂತ, ರಕ್ತಸ್ರಾವಕ್ಕಿಂತ ಮುಂದುವರಿದಂತಹ ಹಂತದಲ್ಲಿ ರೋಗಿಯ ಚರ್ಮ ತಣ್ಣಗಾಗಿ ಬಿಳುಚ್ಕೊಂಡಂಗೆ ಆಗಿರುತ್ತೆ, ವಿಪರೀತವಾಗಿ ಬಾಯಿ ಒಣಗುವುದು, ಮತ್ತು ರಕ್ತದ ಒತ್ತಡ BP ಕಡಿಮೆ ಆಗುತ್ತೆ, ನಾಡಿ ಮಿಡಿತ ಕಡಿಮೆ ಆಗ್ತದೆ, ಪ್ರಜ್ಞೆ ತಪ್ಪಬಹುದು, ನಂತರ ಕೋಮಾ, ಸಾವನ್ನಪ್ಪುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ಡೆಂಗಿ ಹೆಮೊರೇಜ್ ಮತ್ತು ಶಾಕ್ ಸಿಂಡ್ರೋಮ್ ಯಾರಲ್ಲಿ ಆಗುತ್ತೆ? ಸಾಧಾರಣವಾಗಿ 2ನೇ ಬಾರಿ ಡೆಂಗು ಸೋಂಕನ್ನು ಹೊಂದಿದಾಗ ಉಂಟಾಗುವಂತಹ ಸಮಸ್ಯೆಗಳು ಇವು. 2ನೇ ಬಾರಿ ಅಂದರೆ ಮೊದಲನೇ ಸಾರಿ ಡೆಂಗಿ ಸೋಂಕು ಉಂಟಾದಾಗ ಡೆಂಗಿ ಜ್ವರ ಬರುತ್ತೆ, 1 ವಾರದ ನಂತರ ರೋಗಿ ಚೇತರಿಸ್ಕೋತಾರೆ. ಅದಾದ ಮೇಲೆ ಹಲವಾರು ದಿನಗಳ ನಂತರ ಮತ್ತೊಮ್ಮೆ ಸೊಳ್ಳೆ ಕಚ್ಚಿ ಮತ್ತೊಮ್ಮೆ ಡೆಂಗಿ ಸೋಂಕನ್ನು ಹೊಂದಿದಾಗ ದ್ವಿತೀಯಕ ಸೋಂಕು ಬಂದದ್ದು ವೈರಸ್ನ ಬೇರೆ ತಳಿಯಿಂದ ಆಗಿದ್ದರೆ, ಅಂದರೆ ಮೊದಲನೇ ಸಲ ಡೆಂಗಿ ವೈರಸ್ ಟೈಪ್ 1ಇಂದ ಬಂತು, 2ನೇ ಸಲ ಡೆಂಗಿ ವೈರಸ್ ಟೈಪ್ 2ಇಂದ ಬಂದಾಗ ಆವಾಗ ರಕ್ತಸ್ರಾವ ಮತ್ತು ಡೆಂಗಿ ಶಾಕ್ ಸಿಂಡ್ರೋಮ್ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ಇರುತ್ತೆ. ಸೊ ಆದ್ದರಿಂದ ನಾವು ಸೊಳ್ಳೆ ಕಡಿತದಿಂದ ತಪ್ಪಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇಂಥ ಒಂದು ಚಿತ್ರಣ ಕೂಡ ಸರ್ವೇ ಸಾಮಾನ್ಯ. ಚಿಕ್ಕ ಮಕ್ಕಳು ಡೆಂಗಿ ಹೊಡೆತಕ್ಕೆ ನರಳಿದಾಗ ಪೋಷಕರು ಪಾಪ ಬಹಳ ಸಾವು ನೋವನ್ನು ಅನುಭವಿಸ್ಬೇಕಾಗತ್ತೆ. ಹಾಗಾದರೆ ಈ ರೋಗವನ್ನು, ಇಷ್ಟೆಲ್ಲ ತೊಂದರೆಯನ್ನು ಉಂಟು ಮಾಡುವಂಥ ರೋಗವನ್ನು ನಾವು ಹೇಗೆ ಪತ್ತೆ ಹಚ್ಚೋದು? ಇದಕ್ಕೆ ಪರೀಕ್ಷೆಗಳಿದ್ದಾವೆ. ರೋಗಿಯ ದೇಹದಿಂದ ರಕ್ತದ ಮಾದರಿಯನ್ನು, ರಕ್ತದ ಸ್ಯಾಂಪಲನ್ನು ತೆಗೆದು ರಕ್ತ ಪರೀಕ್ಷೆ ಮಾಡೋದ್ರಿಂದ ನಾವು ಡೆಂಗಿ ರೋಗವನ್ನು ನಿಖರವಾಗಿ ಖಂಡಿತವಾಗಿಯೂ ಪತ್ತೆ ಹಚ್ಚಬಹುದು. ಈ ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಅನೇಕ ವಿಧವಾದಂತಹ ಟೆಸ್ಟ್ಗಳು ಲಭ್ಯವಿದೆ. ಸಾಧಾರಣವಾಗಿ ಮಾಡುವಂಥದ್ದಂದರೆ NS1 ಆ್ಯಂಟಿಜನ್ ಟೆಸ್ಟ್.
ಈ NS1 ಆ್ಯಂಟಿಜನ್ನ ಪತ್ತೆ ಹಚ್ಚಲಿಕ್ಕೆ 2 ಥರನಾದ ಟೆಸ್ಟ್ ಇದೆ. ರ್ಯಾಪಿಡ್ ಟೆಸ್ಟ್ ಇದೆ, ಎಲಿಸಾ ಟೆಸ್ಟ್ ಕೂಡ ಇದೆ. ಆದರೆ ಎಲಿಸಾ ಟೆಸ್ಟ್ನ ಪರೀಕ್ಷೆ ಫಲಿತಾಂಶ ಹೆಚ್ಚು ನಿಖರವಾಗಿ ಬರುತ್ತೆ. ಆದ್ದರಿಂದ NS1 ಆ್ಯಂಟಿಜನ್ ಎಲೈಸಾ ಮಾಡೋದ್ರಿಂದ ಪತ್ತೆ ಹಚ್ಬೋದು. ಆದರೆ NS1 ಆ್ಯಂಟಿಜನ್ ರೋಗ ಲಕ್ಷಣಗಳು ಕಾಣಿಸ್ಕೊಂಡ ಮೇಲೆ ಭಾಳ ದಿನಗಳ ತನಕ ಇದನ್ನು ನಾವು ರಕ್ತದಲ್ಲಿ ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ಸೋಂಕು ತಗಲಿದ ಮೇಲೆ 9 ರಿಂದ 10 ದಿನಗಳ ತನಕ ಮಾತ್ರ NS1 ಆ್ಯಂಟಿಜನ್ ಪಾಸಿಟಿವ್ ಆಗಿ ಬರುತ್ತೆ. ಆನಂತರ ವೈದ್ಯರು ಸಾಧಾರಣವಾಗಿ ಆ್ಯಂಟಿಬಾಡಿ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆ್ಯಂಟಿಬಾಡಿ ಟೆಸ್ಟ್ ಅಂದರೆ ಏನು? ವೈರಸ್ ನಮ್ಮ ದೇಹವನ್ನು ಪ್ರವೇಶ ಮಾಡಿದ ಮೇಲೆ ಅದರ ವಿರುದ್ಧವಾಗಿ ಹೊರದಾಡಲಿಕ್ಕೆ ನಮ್ಮ ದೇಹ ಪ್ರತಿಕಾಯಗಳನ್ನ ಉತ್ಪತ್ತಿ ಮಾಡುತ್ತೆ. ಅದನ್ನೇ ನಾವು ಆ್ಯಂಟಿಬಾಡೀಸ್ ಅಂತ ಕರಿತೇವೆ. ಇದಕ್ಕೂ ಕೂಡ ರ್ಯಾಪಿಡ್ ಟೆಸ್ಟ್ ಮಾಡ್ಬೋದು, ಎಲೈಸಾ ಟೆಸ್ಟ್ ಮಾಡ್ಬೋದು. ಆದರೆ IgM ಎಲೈಸಾ ಅನ್ನುವಂತಹ ಒಂದು ಪರೀಕ್ಷೆ ಬಹಳ ಸೆನ್ಸಿಟಿವ್ ಮತ್ತು ಸ್ಪೆಸಿಫಿಕ್ ಆಗಿರೋದ್ರಿಂದ ನಿಖರವಾದಂತಹ ಫಲಿತಾಂಶಗಳು ಸಿಗೋದ್ರಿಂದ IgM ಎಲೈಸಾ ಮಾಡಿಸೋದು ಉತ್ತಮ. ಮತ್ತು ಘನ ಸರ್ಕಾರದ ಆದೇಶದಂತೆ IgM ಎಲೈಸಾ ಇದಕ್ಕಿರುವಂತಹ ಒಂದು ಅತ್ಯುತ್ತಮವಾದಂಥ ಒಂದು ರಕ್ತ ಪರೀಕ್ಷೆ. ಮತ್ತು RT-PCR ಟೆಸ್ಟ್ ಕೋವಿಡ್-19ಗೆ ನೀವೆಲ್ಲ ಮಾಡಿಸ್ತಾ ಇದ್ರಿ, ಗೊತ್ತಿದೆ, ಅದು ಸರ್ವೇ ಸಾಮಾನ್ಯ. ಸೊ ಅದೇ ಟೆಸ್ಟನ್ನೇ ನಾವು ಡೆಂಗಿ ವೈರಸ್ಗೆ ಕೂಡ ಮಾಡಬಹುದು. RT-PCR ಟೆಸ್ಟ್ ಮಾಡಿ ನೇರವಾಗಿ ಡೆಂಗಿ ವೈರಸ್ನ ವಂಶವಾಹಿನಿ RNAನೇ ನಾವು ಡೈರೆಕ್ಟಾಗಿ ಅದನ್ನು ಪತ್ತೆ ಹಚ್ಬೋದು. ಇದಲ್ಲದೆ ರೋಗಿಯ ರಕ್ತದಿಂದ ವೈರಾಣುವನ್ನು ಪ್ರತ್ಯೇಕಿಸಿ ಬೇರ್ಪಡಿಸಿ ಅದನ್ನು ಸಾಕಾಣಿಕೆ ಕೂಡ ಮಾಡ್ಬೋದು. ಅದನ್ನು ವೈರಲ್ ಐಸೋಲೇಷನ್ ಅಥವಾ ವೈರಲ್ ಕಲ್ಚರ್ ಅಂತ ನಾವು ಕರಿತೇವೆ. ಆದರೆ ಈ ವೈರಲ್ ಐಸೋಲೇಷನ್ ಮತ್ತು RT-PCR ಸಾಧಾರಣವಾದಂತಹ ಎಲ್ಲ ಲ್ಯಾಬೋರೇಟ್ರಿಗಳಲ್ಲಿ ಲಭ್ಯವಿರೋದಿಲ್ಲ. ಸ್ವಲ್ಪ ಹೈಯರ್ ಸೆಂಟರ್ಸ್ ಅಥವಾ ರೆಫರೆನ್ಸ್ ಸೆಂಟರ್ಸ್ಗೆ ನಾವು ರೋಗಿಯನ್ನು ಕಳಿಸ್ಕೊಡ್ಬೇಕಾಗತ್ತೆ. ಮತ್ತು ಸಂಪೂರ್ಣ ರಕ್ತದ ಎಣಿಕೆ ಅಂದರೆ ಕಂಪ್ಲೀಟ್ ಹಿಮೋಗ್ರಾಮ್, ಬಿಳಿ ರಕ್ತ ಕಣಗಳೆಷ್ಟಿದ್ದಾವೆ, ಕೆಂಪು ರಕ್ತ ಕಣಗಳೆಷ್ಟಿದೆ, ಹಿಮೋಗ್ಲೋಬಿನ್ ಎಷ್ಟಿದೆ, ಪ್ಲೇಟ್ಲೆಟ್ ಕೌಂಟ್ ಎಷ್ಟಿದೆ, ಇದೆಲ್ಲ ಡಾಕ್ಟ್ರಿಗೆ ನಿಮಗೆ ಚಿಕಿತ್ಸೆ ಕೊಡಲಿಕ್ಕೆ ಮಾಹಿತಿ ಬೇಕಾಗ್ತದೆ ಇಲ್ಲೆಲ್ಲದ್ರ ಬಗ್ಗೆ. ಅದನ್ನು ನಾವು ಕಂಪ್ಲೀಟ್ ಹಿಮೋಗ್ರಾಮ್ ಅಂತ ಹೇಳ್ತೇವೆ. ಇದೆಲ್ಲವೂ ರೋಗವನ್ನು ನಿರ್ಧಾರ ಮಾಡಲಿಕ್ಕೆ ಮತ್ತು ಚಿಕಿತ್ಸೆಗೆ ಇವು ಸ್ವಲ್ಪ ಸಹಾಯವನ್ನು ಮಾಡ್ತವೆ. ಈ ಎಲ್ಲ ರಕ್ತ ಪರೀಕ್ಷೆಗಳಿಂದ ನಾವು ಡೆಂಗಿ ರೋಗವನ್ನು ಪತ್ತೆ ಹಚ್ಕೋಬೋದು. ಹಾಗಾದರೆ ಈ ಕಾಯಿಲೆಗೆ ಚಿಕಿತ್ಸೆ ಇಲ್ವಾ? ಡೆಂಗಿ ರೋಗಕ್ಕೆ ನಿರ್ದಿಷ್ಟವಾದಂತಹ ಚಿಕಿತ್ಸೆ ಇಲ್ಲ. ಅಂದರೆ ಈಗ ಬೇರೆ ಥರದ ಇನ್ಫೆಕ್ಷನ್ ಆದರೆ ಅದಕ್ಕೆ ಸರಿಯಾಗಿರುವಂತಹ ಒಂದು ಆ್ಯಂಟಿಬಯೋಟಿಕ್ನೋ ಕೊಡ್ತೇವೆ ನಾವು. ಆ ರೀತಿಯಾಗಿ ಆ್ಯಂಟಿವೈರಲ್ ಡ್ರಗ್ಸನ್ನು ಡೆಂಗಿ ಜ್ವರಕ್ಕೆ ಸಾಧಾರಣವಾಗಿ ಬಳಸುವುದಿಲ್ಲ, ಬೇಕಾಗಿಲ್ಲ ಅದಕ್ಕೆ. ಆದರೆ ಬೆಂಬಲ ಚಿಕಿತ್ಸೆ ಮತ್ತು ಪೂರ್ವಭಾವಿ ಚಿಕಿತ್ಸೆಯನ್ನು ನೀಡಿದರೆ ರೋಗವನ್ನು, ಈಗಾಗಲೇ ಉಂಟಾಗಿರುವಂತಹ ಸೋಂಕನ್ನು ಪರಿಹಾರ ಮಾಡ್ಬೋದು. ಮತ್ತು ಮುಂದಿನ ಗಂಭೀರತರವಾದಂತಹ ಸಮಸ್ಯೆಗಳು ಅಂದರೆ ಕಾಂಪ್ಲಿಕೇಶನ್ ಉಂಟಾಗದೇ ಇರೋ ಥರದಲ್ಲಿ ನಾವು ತಡೆಗಟ್ಟಬಹುದು. ಸೊ ಏನು ಈ ಬೆಂಬಲ ಚಿಕಿತ್ಸೆ ಅಂತ ಅಂದರೆ, ಈಗ ನಿಮಗೆ ಪೇಷಂಟಿಗೆ ಜ್ವರ ಇತ್ತು ಅಂದರೆ ಜ್ವರ ಕಡಿಮೆ ಮಾಡಲಿಕ್ಕೆ ಅವರು ಒಂದು ಜ್ವರದ ಔಷಧಿಯನ್ನು ಕೊಡ್ತಾರೆ. ಹೊಟ್ಟೆ ನೋವಿತ್ತಂದರೆ ಹೊಟ್ಟೆ ನೋವು ಕಡಿಮೆ ಮಾಡಲಿಕ್ಕೆ, ದ್ರವಾಂಶ ಬಹಳಷ್ಟು ಕಳೆದು ಹೋಗಿದ್ರೆ ರೋಗಿಯ ರಕ್ತದಿಂದ ಅದಕ್ಕೆ ವಾಪಸ್ ಮತ್ತೆ IV ದ್ರಾವಣಗಳನ್ನ ನೀಡ್ತಾರೆ. ಆದರೆ ಇದು ಪ್ರತಿಯೊಂದು ಕೂಡ ಇದೊಂದು ವೈದ್ಯರ ಸಲಹೆ ಮೇರೆಗೆ ಆಗಬೇಕು. ನಿಮ್ಗೆ ತಲೆನೋವಿತ್ತು, ಕಣ್ಣು ನೋವಿತ್ತು, ಮೈಕೈ ನೋವಿತ್ತು ಅಂತ ನೀವು ಮಾತ್ರೆ ಅಂಗಡಿಗೆ ಹೋಗಿ, ಔಷಧಿ ಅಂಗಡಿಗೆ ಹೋಗಿ ನೀವು ಬ್ರೂಫನ್ನೋ ಇಲ್ಲ ಆಸ್ಪಿರಿನ್ ಮಾತ್ರೆಗಳನ್ನೋ ತಗೊಳ್ಳೋ ಹಾಗಿಲ್ಲ. ಇದನ್ನು ದಯವಿಟ್ಟು ಗಮನದಲ್ಲಿಡಿ. ಆಸ್ಪಿರಿನ್ ಮತ್ತು ಬ್ರೂಫಿನ್ ಮಾತ್ರೆಗಳನ್ನ ಡೆಂಗಿ ಜ್ವರ ಇದ್ದಾಗ ತಗೊಂಡ್ರೆ ರಕ್ತಸ್ರಾವ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಯಾವುದೇ ಜ್ವರ ಆಗಲಿ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಹತ್ತಿರದ ಆಸ್ಪತ್ರೆಗೆ ಹೋಗಿ ವೈದ್ಯರ ಸಲಹೆ ಮೇರೆಗೆ ಪ್ಯಾರಾಸಿಟಮಾಲ್ ಮಾತ್ರೆಯನ್ನು ಅಥವಾ IV ದ್ರಾವಣವನ್ನು, ಬಾಟ್ಲ್ ಹಚ್ತಾರಲ್ಲ ಅದೇ IV ದ್ರಾವಣ ಅಂದರೆ, ಅಥವಾ ಪ್ಲೇಟ್ಲೆಟ್ ಸಂಖ್ಯೆ ತುಂಬ ಕಡಿಮೆ ಆಗಿದ್ದರೆ ರಕ್ತದಾನವನ್ನು ಅಥವಾ ಪ್ಲೇಟ್ಲೆಟ್ ದಾನವನ್ನು ನೀವು ಪಡ್ಕೋಬೋದು. ಆದರೆ ಇದು ಪ್ರತಿಯೊಂದೂ ವೈದ್ಯರ ಸಲಹೆ ಮೇರೆಗೆ ಆಗಬೇಕು. ಮತ್ತು ಈ ತೀವ್ರತರವಾದ ಡೆಂಗು ಇದ್ದಾಗ ಅತಿ ಗಂಭೀರವಾಗಿರುವಂತಹ ರೋಗಿಗಳ ಸಮರ್ಪಕವಾದಂತಹ ನಿರ್ವಹಣೆಗೆ ಆಗ ಉಂಟಾಗುವಂತಹ ಉಲ್ಬಣಿಸುವಂತಹ ಸಮಸ್ಯೆಗಳನ್ನೆಲ್ಲ ಯಶಸ್ವಿಯಾಗಿ ಅದನ್ನು ಪರಿಹರಿಸುವುದಕ್ಕಾಗಿ ಮೆಡಿಕಲ್ ಕಾಲೇಜ್ಗಳಲ್ಲಿ, ಜಿಲ್ಲಾ ಆಸ್ಪತ್ರೆಯಲ್ಲಿ ಮತ್ತು ಕೆಲವೊಂದು ಆಯ್ದ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದ ಸೌಲಭ್ಯವಿದೆ. ICU ಫೆಸಿಲಿಟಿ ಇರುತ್ತೆ. ಆ ಸೌಲಭ್ಯವನ್ನು ನೀವು ಉಪಯೋಗಿಸ್ಕೋಬೋದು. ಸ್ವಯಂ ಚಿಕಿತ್ಸೆ ಮಾತ್ರ ದಯವಿಟ್ಟು ಬೇಡ. ಕಾಯಿಲೆ ಬಂದ ನಂತರ ಒದ್ದಾಡೋದಕ್ಕಿಂತ ಕಾಯಿಲೆ ಬರದೇ ಇರೋ ಹಾಗೆ ತಡೆಗಟ್ಟೋದು ಹೆಚ್ಚು ಸೂಕ್ತ. ಆದ್ದರಿಂದ ಈ ಕಾಯಿಲೆನ ಹೇಗೆ ತಡೆಗಟ್ಟೋದು ನಾವು? ಸದ್ಯಕ್ಕೆ ನಮ್ಮ ದೇಶದಲ್ಲಿ ಡೆಂಗಿ ಜ್ವರಕ್ಕೆ ಲಸಿಕೆ ಇಲ್ಲ, ವ್ಯಾಕ್ಸಿನೇಷನ್ ಸೌಲಭ್ಯ ಇಲ್ಲ. ಸದ್ಯಕ್ಕೆ ಬರಬಹುದು, ಇನ್ನು 1-2 ವರ್ಷಗಳಲ್ಲಿ ಬರಬಹುದು. ಕೆಲವು ಹೊರ ದೇಶಗಳಲ್ಲಿ ಅಂದರೆ ಬ್ರೆಜಿಲ್, ಇಂಡೋನೇಷ್ಯಾ, ಸಿಂಗಪೂರ್, ಥೈಲ್ಯಾಂಡ್ ಈ ದೇಶಗಳಲ್ಲಿ CYD ಮತ್ತು TDV ಅನ್ನುವಂತಹ ಒಂದು ವ್ಯಾಕ್ಸಿನನ್ನು ಈಗಾಗಲೇ ಉಪಯೋಗಿಸ್ತಾ ಇದ್ದಾರೆ.
ನಮ್ಮ ದೇಶದಲ್ಲಿ ಅದಿನ್ನೂ ಲಭ್ಯವಿಲ್ಲ. ಅಂದರೆ ಸುರಕ್ಷತಾ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಇನ್ನೂ ಮುಂದುವರಿದಂತಹ ಕ್ಲಿನಿಕಲ್ ಟ್ರಯಲ್ಗಳನ್ನ ಮಾಡಿ ನಂತರ ಬಿಡಬಹುದು. ಈಗ ನಾನು ಈಗಾಗಲೇ ಹೇಳಿದಂತಹ ಹಲವು ದೇಶಗಳಲ್ಲಿ ಅದನ್ನು ಈಗಾಗಲೇ ಉಪಯೋಗಿಸ್ತಾ ಇದ್ದಾರೆ. ಆದರೆ ಯಾರಲ್ಲಿ ಈ ವ್ಯಾಕ್ಸಿನನ್ನು ಉಪಯೋಗಿಸಬಹುದು ಅಂತ ಅಂದರೆ, ಈಗಾಗಲೇ ಒಮ್ಮೆ ಡೆಂಗಿ ಬಂದು ಹೋಗಿರೋರಿಗೆ, ಡೆಂಗಿ ಜ್ವರ ಬಂದು ಹೋಗಿರುವಂಥವರಿಗೆ ಮಾತ್ರ ಈ ವ್ಯಾಕ್ಸಿನನ್ನು ಆ ದೇಶಗಳಲ್ಲಿ ಕೊಡಲಾಗ್ತಾ ಇದೆ. ಅದು ಯಾಕೆ ಅಂದರೆ ತೀವ್ರತರನಾದಂಥ ಡೆಂಗು ಉಂಟಾಗದೇ ಇರಲಿ ಅನ್ನೋ ಒಂದು ಕಾರಣಕ್ಕಾಗಿ. ಆರೋಗ್ಯವಂತ ಮನುಷ್ಯರು ತೆಗೆದುಕೊಳ್ಳುವಂತಹ ಇತರೆ ವ್ಯಾಕ್ಸಿನ್ಗಳ ರೀತಿಯಲ್ಲಿ ಇನ್ನೂ ಡೆಂಗಿ ಜ್ವರ ಬರೋಕ್ಕಿಂತ ಮುಂಚೆನೇ ಯಾರಿಗೂ ಈ ಲಸಿಕೆಯನ್ನು ಈವನ್ ಆ ದೇಶಗಳಲ್ಲಿ ಕೂಡ ಹೊರ ದೇಶಗಳಲ್ಲೂ ನೀಡಲಾಗ್ತಾ ಇಲ್ಲ. ಇಷ್ಟೆಲ್ಲ ನಾವೇನು ಹೊಸದಾಗಿ ಹೇಳ್ತಾ ಇದ್ದೀವ? ಖಂಡಿತ ಇಲ್ಲ. ಇದು ಡೆಂಗಿ ಜ್ವರ ಯಾವಾಗಿಂದ ರಿಪೋರ್ಟ್ ಆಯಿತು ಆವಾಗಿನಿಂದಲೂ ಇವನ್ನೆಲ್ಲನೂ ಈ ಸೂಚನೆಗಳನ್ನ ಕೊಡ್ತಾನೇ ಇದ್ದಾರೆ. ಇವುಗಳನ್ನ ನಾವು ಸ್ವಲ್ಪ ಮಂದಿ ಪಾಲಿಸ್ತಾರೆ, ಕೆಲವರು ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಏನೇ ಆಗಿದ್ರೂ ಕೂಡ 60 ವರ್ಷದಿಂದನೂ ಕಡಿಮೆ ಆಗಲ್ಲದೆ ಇರೋದಕ್ಕೆ ಕಾರಣಗಳೇನು, ಪೂರಕವಾದಂಥ ಅಂಶಗಳೇನು ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ, ಹವಾಮಾನದಲ್ಲಿ ಉಂಟಾಗದಂತಹ ಬದಲಾವಣೆಗಳು, ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ನಾವು. ಸೊ ಜಾಗತಿಕ ಮಟ್ಟದಲ್ಲಿಯೇ ಉಷ್ಣತೆ ಹೆಚ್ಚಾಗಿದೆ. ಮತ್ತು ಇದಕ್ಕೆ ಅಂಟ್ಕೊಂಡಂಗೆ ಮಳೆಗಾಲ ಶುರುವಾದಾಗ ಸ್ವಲ್ಪ ಮಳೆ ಬಂದಾಗ ತೇವಾಂಶ ಕೂಡ ಹೆಚ್ಚಾಗತ್ತೆ. ಸೊ ಉಷ್ಣತೆ ಮತ್ತು ತೇವಾಂಶ ಎಲ್ಲಿ ಸೂಕ್ತ ಪ್ರಮಾಣದಲ್ಲಿ ಸಿಗ್ತದೆ ಅಲ್ಲಿ ಸೊಳ್ಳೆ ಮಾಡುವಂಥದ್ದು ಒಂದೇ ಕೆಲಸ, ತನ್ನ ಸಂತಾನವನ್ನು ವೃದ್ಧಿಗೊಳಿಸೋದು. ಸೊ ಹೀಗಾಗಿ ಈ ಹವಾಮಾನದಲ್ಲಿ ಉಂಟಾದಂತಹ ಬದಲಾವಣೆಯಿಂದಾಗಿ ನಾವು ಸೊಳ್ಳೆಯನ್ನು ಇಲ್ಲಿವರೆಗೆ ತಡೆಗಟ್ಟಲಿಕ್ಕೆ ಅಥವಾ ನಿಯಂತ್ರಣದಲ್ಲಿಡಲಿಕ್ಕೆ ಸಾಧ್ಯವಾಗಿಲ್ಲ, ಒಂದು. ಮತ್ತು ಸಾಮಾಜಿಕ ಮತ್ತು ಪರಿಸರದಲ್ಲಿ ಕೆಲವೊಂದು ಅಂಶಗಳಿದ್ದಾವೆ. ಅದೇನೆಂದರೆ ಪ್ಲ್ಯಾನಿಂಗೇ ಇಲ್ಲ, ಪಟ್ಟಣ ಹೆಂಗೆ ಬೇಕೋ ಹಾಗೆ ಬೆಳ್ಕೊಂಡು ಹೋಗ್ತಾ ಇದ್ದಾವೆ. ಯೋಜನೆ ಇಲ್ಲದಂತಹ ಒಂದು ನಗರೀಕರಣ, ಸೂಕ್ತವಾದಂತಹ ಚರಂಡಿ ವ್ಯವಸ್ಥೆ, ಕುಡಿಯುವ ನೀರಿನ ಸೌಲಭ್ಯ, ರಸ್ತೆ ಸ್ವಚ್ಛವಾಗಿಡೋದು, ಇವುಗಳು ಯಾವುಗಳನ್ನೂ ನಾವು ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ದಂಗೆ ಜನಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ, ಪಟ್ಟಣ ಎರಡೂ ಕಡೆ ಬೆಳೀತಾನೇ ಇದೆ, ಆದರೆ ಪ್ಲ್ಯಾನಿಂಗ್ ಇಲ್ಲ. ಸೊ ಅದು ಒಂದು ಕಾರಣ. ಮತ್ತು ಹೆಚ್ಚುತ್ತಿರುವಂತಹ ಜನಸಂಖ್ಯೆ, ಒಂದು ಜಾಗದಲ್ಲಿ ಬಹಳ ಜನ ಜೀವಿಸ್ತಿರುವಂಥದ್ದು, ಓವರ್ ಕ್ರೌಡಿಂಗ್, ಜನಸಾಂದ್ರತೆ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತು ನೀರು ಸಂಗ್ರಹಣೆ ಮಾಡುವ ಅಭ್ಯಾಸ. ಸಮ್ಮರ್ ಬಂದ ತಕ್ಷಣ, ಬೇಸಿಗೆಗಾಲದಲ್ಲಿ ಸ್ವಲ್ಪ ನೀರು ಬಿಡೋದು ಕಡಿಮೆ ಆದ ತಕ್ಷಣ ಎಷ್ಟು ಪಾತ್ರೆ ಸಿಗುತ್ತೆ, ಎಷ್ಟು ಕಂಟೈನರ್ ಸಿಗುತ್ತೆ ಅಷ್ಟರಲ್ಲಿ ನೀರು ತುಂಬಿ ಇಟ್ಕೋಬೇಕು ಅನ್ನೋಂಥ ಒಂದು ಭಾವನೆ ನಮ್ಮದ್ರಲ್ಲಿ. ಎಲ್ಲದಕ್ಕೂ ಮುಚ್ಚಳ ಎಲ್ಲಿ ಹೊಂದ್ಸೋಕ್ಕಾಗತ್ತೆ? ಇರಲಿ ಬಿಡು, ಇವತ್ತು ನಾಳೆ ಒಳಗೆ ಒಂದು 4 ಪಾತ್ರೆ ಖಾಲಿ ಮಾಡೋಣ ಅಂತ ಹಾಗೆ ಇಟ್ಕೊಂಡಿರ್ತೀವಿ. 4 ದಿನಕ್ಕೆ ಇಟ್ಕೊಂಡಿರೋದು ಮಾತ್ರ ದೊಡ್ಡದಕ್ಕೆ ಮುಚ್ಚಿರ್ತೀವಿ ನಾವು. ಇದು ಎಲ್ಲರ ಮನೆಯಲ್ಲೂ ನಡೆಯುವಂಥದ್ದು, ಅದನ್ನು ಮಾಡಬಾರ್ದು. ಸೊ ಈ ನೀರು ಸಂಗ್ರಹಣೆಯ ಅಭ್ಯಾಸ ನಾವು ಯಾವ ರೀತಿ ಮಾಡ್ತಾ ಇದ್ದೇವೆ ಅನ್ನೋದ್ರ ಮೇಲೂ ಕೂಡ ಈ ರೋಗವನ್ನು ನಾವು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಹತ್ತಿಕ್ಕಬಲ್ಲೆವು ಅನ್ನೋದು ನಿರ್ಧಾರ ಆಗಿರುತ್ತೆ. ಮತ್ತು ಕೋವಿಡ್-19 ಸಾಂಕ್ರಾಮಿಕ ಕಾಯಿಲೆ ಉಂಟಾದಾಗ ಆರ್ಥಿಕ ವ್ಯವಸ್ಥೆ ಮತ್ತು ರಾಜಕೀಯ ಅಸ್ಥಿರತೆ ಉಂಟಾಗಿದ್ದು ಬಹುಶಃ ಆ ವರ್ಷಗಳಲ್ಲಿ ಸರಿಯಾಗಿ ಡೆಂಗಿ ಸಮೀಕ್ಷೆ ನಡೀಲೇ ಇಲ್ವೇನೋ. ಅದಕ್ಕಾಗಿ ಆ ವರ್ಷಗಳಲ್ಲಿ ಸ್ವಲ್ಪ ಫಿಗರ್ ಕಡಿಮೆ ಇತ್ತು, ಸಂಖ್ಯೆ ಕಡಿಮೆ ಇತ್ತು. ಬಟ್ 22, 23 ಆಗ್ತಿದ್ದಂಗೆ ಮತ್ತೆ ಜಾಸ್ತಿ ಆಗ್ತಿದೆ. ಸೊ 24ರಲ್ಲಿ ಕೂಡ ಸಂಖ್ಯೆ ಏರ್ತಾನೆ ಇದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಕಾರಣ ಅಂತ ಅಂದರೆ ಅತಿ ಮುಂದುವರಿದ ಪ್ರವಾಸೋದ್ಯಮ, ಟೂರಿಸಮ್ ಎಲ್ಲ ಕಡೆ ಜಾಸ್ತಿ ಆಗ್ತಿದೆ. ಸೊ ಬೇರೆ ಬೇರೆ ದೇಶಗಳಿಂದ ಸೊಳ್ಳೆಗಳನ್ನ ಹೊತ್ಕೊಂಡು ಬರ್ತಾ ಇದ್ದೀವಿ ನಾವು ನಮ್ಮ ಜೊತೆ ಫ್ಲೈಟಲ್ಲಿ. ಇದು ಕೂಡ ಏನು ಅಲ್ಲಗಳೆಯುವಂಥದ್ದಲ್ಲ. ಆ್ಯಂಡ್ ಇನ್ನೊಂದು ಭಾಳ ಮುಖ್ಯವಾದಂಥ ಅಂಶ ಅಂದರೆ ಕೀಟನಾಶಕಗಳನ್ನ ನಾವು ಉಪಯೋಗಿಸ್ತಾ ಇದ್ದೀವಿ, ಸೊಳ್ಳೆಗಳು ಪ್ರತಿರೋಧವನ್ನು ಪಡೀತಾ ಇದ್ದಾವೆ. ಸೊಳ್ಳೆಗಳು ಕೂಡ ನಾವು ಸ್ಪ್ರೇ ಮಾಡ್ತೀವಿ, ಹೊಗೆ ಬಿಡ್ತೀವಿ, ಕೆಲವೊಂದು ಕೆಮಿಕಲ್ಸ್ಗೆ ಅವು ಕೂಡ ರೆಸಿಸ್ಟೆನ್ಸನ್ನು, ಪ್ರತಿರೋಧವನ್ನು ಪಡ್ಕೋತಾ ಇದ್ದಾವೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಇವತ್ತಿನವರೆಗೆ ನಮಗೆ ಡೆಂಗುವನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಸರ್ಕಾರದ ವತಿಯಿಂದ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಎಲ್ಲರೂ ಫ್ರೈಡೇ ಅಂದರೆ ಪ್ರತಿ ಶುಕ್ರವಾರವನ್ನು ಸೊಳ್ಳೆ ಲಾರ್ವಾ ನಿರ್ಮೂಲನಾ ದಿನ ಅಂತ ಆಚರಿಸ್ತಾ ಇದ್ದಾರೆ. ಎಲ್ಲ ಸಿಬ್ಬಂದಿಗಳು ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ಅವತ್ತಿನ ದಿನ ನಾಶ ಮಾಡೋದು. ಮತ್ತು ಪ್ರತಿ ಗ್ರಾಮದಲ್ಲಿ, ಗ್ರಾಮ ಪಂಚಾಯತ್ ಲೆವೆಲಲ್ಲೂ ಕೂಡ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗಾಗಿ ಈ ಕಾರ್ಯಕರ್ತರು ಬಂದಾಗ ನೀವು ಪ್ರತಿಯೊಬ್ಬರೂ ಅವರಿಗೆ ಸಹಕಾರವನ್ನು ನೀಡಿ ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ನಾಶ ಮಾಡಬೇಕು. ಈ ಸೊಳ್ಳೆ ನಿಯಂತ್ರಣ ಅನ್ನುವಂಥದ್ದು ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ, ಮುನ್ಸಿಪಾಲ್ಟಿ ಜವಾಬ್ದಾರಿ ಅಲ್ಲ. ಅವರಿಬ್ಬರು ಯಶಸ್ವಿಯಾಗಿ ಹಾಕಿಕೊಂಡಂತಹ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೈ ಜೋಡಿಸಿ ಒಟ್ಟು ಸಹಕಾರ ನೀಡಿ ಸೊಳ್ಳೆಗಳನ್ನ ನಾವು ನಿಯಂತ್ರಿಸುವಂಥದ್ದು. ಈ ಡೆಂಗಿ ಅನ್ನೋ ಪದದ ಇತಿಹಾಸ ನೋಡಿದ್ರೆ ಇದು ಸ್ಪೇನ್ ದೇಶದಲ್ಲಿ ಹುಟ್ಟಿದಂತಹ ಪದ ಡೆಂಗಿ ಅನ್ನುವಂಥದ್ದು. ಅವರು ಅದನ್ನು ಹೆಂಗೆ ತೊಗೊಂಡ್ರು ಅಂತಂದರೆ, ಸ್ವಾಹಿಲಿ ಅನ್ನುವಂತಹ ಅಲ್ಲಿನ ಒಂದು ಭಾಷೆಯಲ್ಲಿ
ಈ ಕಾಯಿಲೆ ಬಂದಂತಹ ರೋಗಿಗಳಲ್ಲಿ ಒಂದು ರೀತಿಯ ಹಠಾತ್ ಸೆಳೆತ ಉಂಟಾಗ್ತಿತ್ತು. ನಾವೇನು ಕನ್ವಲ್ಷನ್ಸೋ ಸೀಶರ್ಸೋ ಸಡನ್ನಾಗಿ ಹೇಳ್ತೀವಿ. ಸೊ ಅದನ್ನು ಅವರು ಆವಾಗ ವೈರಸ್ನಿಂದ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅವರಿಗೆ. ಇದು ಯಾವುದೋ ಒಂದು ದುಷ್ಟಶಕ್ತಿಯ ಕಾಟದಿಂದಾಗಿ ಮಕ್ಕಳಲ್ಲಿ ಹಠಾತ್ ಸೆಳೆತ ಉಂಟಾಗುತ್ತೆ ಅಂತ ಹೇಳಿ ಅದನ್ನು ಅವರ ಭಾಷೆಯಲ್ಲಿ ಕೇಡಿಂಗ ಪೋಪೋ ಅಂತ ಹೇಳಿದ್ರು. ಅದರ ಇಂಗ್ಲೀಷ್ ಅನುವಾದವೇ ಸೀಶರ್ಸ್. ಮತ್ತು ಆ ಕಾಯಿಲೆಯಲ್ಲಿ ಇರುವಂತಹ ಒಂದು ತೀವ್ರವಾದಂತಹ ನೋವು, ಮೂಳೆಗಳಲ್ಲಿ ಉಂಟಾಗುವಂತಹ ನೋವಿಗೆ ಇದನ್ನು ಬ್ರೇಕ್ ಬೋನ್ ಫೀವರ್ ಅಂತ ಕೂಡ ಕರೆದ್ರು. ಈ ರೀತಿಯಾಗಿ ಈ ಪದ ಹುಟ್ಕೊಂತು. ಹಾಗಾದರೆ ಈ ಡೆಂಗಿ ಜ್ವರ ಅಂದರೆ ಏನು? ವಿವರವಾಗಿ ಹೇಳೋಕ್ಕೆ ಮುಂಚೆ ಇವತ್ತು ನಾವು ನಿಂತು ಹಿಂದೆ ನಡೆದಿದ್ದೆಲ್ಲವನ್ನು ಅವಲೋಕಿಸಿ ನೋಡಿದಾಗ ಈ ಡೆಂಗಿ ಜ್ವರ ವಿಶ್ವದಾದ್ಯಂತ ಸುಮಾರು 100 ದೇಶಗಳಿಗೂ ಹೆಚ್ಚಾಗಿ ಇದು ಕಾಣಿಸ್ಕೊಂಡಿದೆ. 1970ರ ಆಸ್ಪಾಸ್ನಲ್ಲಿ ಫಿಲಿಪೈನ್ಸ್ ದೇಶದಲ್ಲಿ ತೀವ್ರ ಸ್ವರೂಪದ ಡೆಂಗಿ ಜ್ವರ, ತೀವ್ರ ಡೆಂಗಿ ಜ್ವರದ ಒಂದು ವರದಿ ಆಗಿತ್ತು. ಅದಾದ ನಂತರ ಇತ್ತೀಚೆಗೆ ಸುಮಾರು 70% ಕೇಸ್ಗಳು 100ಕ್ಕೂ ಹೆಚ್ಚು ದೇಶಗಳಲ್ಲಿ ಬರೀ ಕಾಣಿಸ್ಕೊಳ್ಳೋದಷ್ಟೇ ಅಲ್ಲದೆ ಆ ದೇಶಗಳಲ್ಲಿ ಇದು ಒಂದು ಸ್ಥಳೀಯ ರೋಗವಾಗಿ ಮಾರ್ಪಾಡಾಗಿದೆ. ಅಂದರೆ ನಾವು ಅದನ್ನು ಎಂಡಮಿಕ್ ಅಂತ ಹೇಳ್ತೇವೆ. ಸೊ ಅಷ್ಟೊಂದು ಕಾಮನ್ ಆಗಿದೆ ಇದು. ಇಡೀ ವಿಶ್ವದಾದ್ಯಂತ ಕಾಣಸಿಗುವಂತಹ ಎಲ್ಲ ಡೆಂಗಿ ಪ್ರಕರಣಗಳನ್ನು ಅವಲೋಕಿಸಿದಾಗ 1/3 ಭಾಗದಷ್ಟು ಕೇಸ್ಗಳು ನಮ್ಮ ದೇಶದಲ್ಲೇ ಇದ್ದಾವೆ. ನಮ್ಮ ದೇಶದಲ್ಲಿ ಬಹಳ ಹಿಂದೆ 1790ರಲ್ಲಿ ಇವತ್ತಿನ ಚೆನ್ನೈನಲ್ಲಿ ಡೆಂಗಿ ತರಹದ ವರದಿಗಳು ಇದ್ದರೂ ಕೂಡ 1963-64ನೇ ಸಾಲಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ತೀವ್ರ ಡೆಂಗಿ ಒಂದು ಎಪಿಡೆಮಿಕ್ ಔಟ್ಬ್ರೇಕ್ ಅಂದರೆ ಸಾಂಕ್ರಾಮಿಕ ಪ್ರಕರಣ ವರದಿಯಾಗಿ ಅಲ್ಲಿ ವೈರಸ್ನ ಇರುವಿಕೆ ಅಂಥ ಕೇಸ್ಗಳಲ್ಲಿ ದೃಢಪಟ್ಟಿದ್ದು ನಮ್ಮ ದೇಶದಲ್ಲಿ. ಆದರೆ 1943ರಲ್ಲೇ ಜಪಾನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವೈರಸ್ಸನ್ನು ಕಂಡುಹಿಡಿಯಲಾಗಿತ್ತು. ಸೊ ನೀವು 63-64ರಲ್ಲಿ ನಮ್ಮ ದೇಶದಲ್ಲಿ ಸ್ವಲ್ಪ ಸತತವಾಗಿ ಕಾಣಿಸ್ಕೊಳ್ಳೋಕೆ ಶುರುವಾಯಿತು ಅಂತ ಇಟ್ಕೊಂಡ್ರೇನೋ, ಅಲ್ಲಿಂದ ಇವತ್ತಿಗೆ ಲೆಕ್ಕ ಹಾಕಿದರೆ 60 ವರ್ಷ ಆದರೂ ನಮಗೆ ಇದನ್ನಿನ್ನೂ ಹೊಡೆದೋಡಿಸ್ಲಿಕ್ಕೆ ಸಾಧ್ಯವಾಗಿಲ್ಲ. ಈ 60 ವರ್ಷಗಳಿಂದ ಇತ್ತೀಚೆಗೆ, ಅದರಲ್ಲೂ ಕಳೆದ 2 ದಶಕಗಳಲ್ಲಂತೂ ನಮ್ಮ ಮಕ್ಕಳನ್ನು ಮತ್ತು ವಯಸ್ಕರನ್ನು ಹಿಂಡಿ ಹಿಪ್ಪೆ ಮಾಡ್ತಿದೆ. ಗ್ರಾಮಾಂತರ ಪ್ರದೇಶ ಮತ್ತು ಪಟ್ಟಣ ಪ್ರದೇಶ ಎರಡೂ ಕಡೆಯಲ್ಲೂ ಸಾವು ನೋವಿಗೆ ಅತಿ ಪ್ರಮುಖವಾದಂಥ ಒಂದು ಕಾರಣ. ಹಾಗಾದರೆ ಈ ಕಾಯಿಲೆ ಯಾವುದರಿಂದ ಬರುತ್ತೆ? ಈಗ ನಮ್ಮ ಸುತ್ತಮುತ್ತ ನಮ್ಮಂಗೆ ಜೀವಿಸಿರುವಂತಹ, ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂತಹ ಕೆಲವೊಂದು ಸೂಕ್ಷ್ಮ ಜೀವಿಗಳಿದ್ದಾವೆ. ಅದಕ್ಕೆ ನಾವು ಸೂಕ್ಷ್ಮ ಜೀವಿಗಳು ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೇವೆ. ಅವು ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಫಂಗಸ್ ಇರ್ಬೋದು, ಮತ್ಯಾವುದೋ ಇನ್ನೊಂದು ಇರ್ಬೋದು. ಆ ರೀತಿಯಾಗಿ ಒಂದು ಸೂಕ್ಷ್ಮ ಜೀವಿ ಡೆಂಗಿ ಅನ್ನುವಂತಹ ಒಂದು ವೈರಸ್ನಿಂದ ಈ ಕಾಯಿಲೆ ಬರುತ್ತೆ. ಸೊ ಈ ಡೆಂಗಿ ವೈರಸ್ ಅನ್ನುವಂಥದ್ದು ಆರ್ಬೋ ವೈರಸ್ ಗುಂಪಿನ ಫ್ಲೇವಿ ವೈರಸ್ ಜಾತಿಗೆ ಸೇರಿದಂತಹ ಒಂದು ವೈರಸ್. ಇದು ಒಂದು RNA ವೈರಸ್. ನೋಡಲಿಕ್ಕೆ ಈ ರೀತಿಯಾಗಿ ಇರುತ್ತೆ. ಅದರ ದೇಹ ಮತ್ತು ಅದರ ಅಂಗರಚನೆಯನ್ನು ಗಮನಿಸಿದರೆ ತುಂಬ ಸಾಮಾನ್ಯವಾಗಿದೆ. ಇದು ಬಹಳ ಸಿಂಪಲ್ ಆಗಿರುವಂತಹ ವೈರಸ್ ಅಂತ ಅನಿಸ್ತದೆ, ಆದರೆ ಮಾಡೋದು ಮಾತ್ರ ಅತಿ ತೀವ್ರವಾದಂತಹ ಒಂದು ಸಮಸ್ಯೆ. ಇದು ನಡುನಲ್ಲಿ ಇದರ ವಂಶವಾಹಿ ಅಂದರೆ RNA ಇದ್ದು ಸುತ್ತಲೂ ಒಂದು ಪ್ರೋಟೀನ್ನ ಕವಚ ಮತ್ತು ಅದರ ಸುತ್ತಲೂ ಒಂದು ಹೊರ ಕವಚ ಇಷ್ಟು ಇರ್ತದೆ ಇದಕ್ಕೆ. ಈ ಒಂದು ವೈರಸ್ ಆರೋಗ್ಯವಂತ ಮನುಷ್ಯನ ದೇಹವನ್ನು ಸೇರಿದಾಗ ಡೆಂಗಿ ಜ್ವರ ಉಂಟಾಗುತ್ತೆ. ಈ ವೈರಸ್ನಲ್ಲಿ 4 ವಿಧ ಇದೆ. ಡೆಂಗಿ ವೈರಸ್ ಟೈಪ್ 1, ಡೆಂಗಿ ವೈರಸ್ ಟೈಪ್ 2, ಟೈಪ್ 3, ಟೈಪ್ 4. ಅಂದರೆ ಒಂದೇ ವೈರಸ್ನಲ್ಲಿ 4 ವಿಧದ ತಳಿಗಳು ಅಂತ ನಾವು ಹೇಳ್ಬೋದು ಇದನ್ನು. ಈ 4 ರೀತಿಯ ತಳಿಗಳಿಂದ ಉಂಟಾಗುವ ಸೋಂಕು ನಮ್ಮ ದೇಶದಲ್ಲಿ ಕಾಣಸಿಗುತ್ತೆ. ಡೆಂಗಿ ವೈರಸ್ ಟೈಪ್ 5 ಅನ್ನುವಂಥದ್ದು ಇತ್ತೀಚೆಗೆ ಅಂದರೆ 2013ರಿಂದ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಇದು ವರದಿಯಾಗಿದೆ. ಆದರೆ ನಮ್ಮ ದೇಶದಲ್ಲಿ ಇದನ್ನು ಕಂಡು ಬಂದಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ನಮ್ಮಲ್ಲಿರುವಂತಹ ಡೆಂಗಿ ವೈರಸ್ನ ತಳಿಗಳು ಟೈಪ್ 1, 2, 3, 4 ಯಾವುದು ಬೇಕಾದರೂ ಡೆಂಗಿ ಜ್ವರವನ್ನು ಉಂಟು ಮಾಡಬಹುದು. ಅದರಲ್ಲಿ ಟೈಪ್ 2ಇಂದ ಉಂಟಾಗುವಂತಹ ಡೆಂಗಿ ಜ್ವರ ಸ್ವಲ್ಪ ತೀವ್ರ ಸಮಸ್ಯೆಯನ್ನು ಉಂಟು ಮಾಡುತ್ತೆ. 1 and 2 ಎರಡೂ ಅತಿ ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ಕಂಡುಬರುತ್ತೆ. ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ್ದೀರಿ. ಎಲ್ರಿಗೂ ಧನ್ಯವಾದಗಳು. ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವುದಿಲ್ಲ. ಈ ಘೋಷವಾಕ್ಯವನ್ನು ನಮ್ಮ ಸರ್ಕಾರ ಈಗಾಗಲೇ ಕೊಟ್ಟಿದೆ, ಆದೇಶ ಹೊರಡಿಸಿದೆ, ಪ್ರತಿಯೊಬ್ಬರು ಪಾಲಿಸಲಿ ಅಂತ. ನಾವು ಇದನ್ನು ಪರಿಪಾಲನೆ ಮಾಡಬೇಕು ಅಷ್ಟೇ.